ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮಲಾನಶ್ರೀರಮೃತವಿಶತೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ಧೃತರಾಷ್ಟ್ರ ಸಂಜಯನಲ್ಲಿ ಕೇಳಿದ್ದಾನೆ, ಪಾಂಡವರ ಪಾಡು ಏನಾಗಿದೆ ಅಂತ. ಕಳೆದು ಹೋದವರು, ಸತ್ತೇ ಎದ್ದವರು, ಸುದ್ದಿ ಇಲ್ಲದವರು, ಈಗಾಗಲೇ ಜನಾನುರಾಗದಲ್ಲಿ ಹೆಚ್ಚು ಮತ ಪಡೆಯದವರು, ಅಷ್ಟೆಲ್ಲ ಕೃಷ್ಣನನ್ನು ಕಣ್ತುಂಬಿಸಿಕೊಳ್ಳಬೇಕು ಅಂತ ಹಸ್ತಿನಪುರದುದ್ದಕ್ಕೆ ಜನ ಜಮಾಯಿಸಿದ್ರು. ಎಷ್ಟು ಜೋರಾಗಿ ಅಂದರೆ ಧೃತರಾಷ್ಟ್ರ ಹೇಳುತ್ತಾನೆ, ಕೃಷ್ಣ ಬರ್ತಾನೆ ಅಂದ ತಕ್ಷಣ ಚಕ್ಷುಷ್ಮತಾಂ ಹಿ ಸ್ಪೃಹಯಾಮಿ ಸಂಜಯ. ಸಂಜಯ, ನನಗೆ ಕಣ್ಣಿದ್ದವರ ಮೇಲೆಲ್ಲ ಕಿಚ್ಚು ಆಗ್ತಾ ಇದೆ. ಆ ಲೋಕೋತ್ತರ ಸೌಂದರ್ಯ ಮೂರ್ತಿಯನ್ನು ತುಂಬಿಸಿಕೊಳ್ತಾರಲ್ಲ ಕಣ್ಣಿನಲ್ಲಿ, ನನಗೆ ಕಾಣುತ್ತಾ ಇಲ್ಲಲ್ಲವ, ಕಾಣುವುದಿಲ್ಲಲ್ಲವ, ನನಗೆ ಕಣ್ಣಿದ್ದವರ ಮೇಲೆ ಅಸೂಯೆಯಾಗಿದೆ ಅಂದ. ಹಾಗಿರುವಾಗ ಕೃಷ್ಣ ಕೊನೆಗೆ ತೋರಿಸಿದ ತನ್ನನ್ನು. ಆ ಸಂಧಾನದ ದೊಡ್ಡ ಸಭೆಯಲ್ಲೇ ಧೃತರಾಷ್ಟ್ರನಿಗೆ ತನ್ನ ದರ್ಶನ ಮಾಡಿಸಿದ್ದಾನೆ. ಅವನ ಒಳಗುದಿಯಲ್ಲಿ ಕಾಣಬೇಕಲ್ಲ ಅಂತ ಹಪಹಪಿಸಿದ್ದಕ್ಕೆ ಕೃಷ್ಣ ಕಾಣಿಸಿದ. ಆದರೆ ಅವನ ಒಂದು ಕಂಡೀಷನಲ್ಲಿ, ಖುಷಿಯಲ್ಲಿ ಏನಲ್ಲ, ಎಲ್ಲಿಯಾದರೂ ಪಾಂಡವರಿಗೆ ಆತ ಸೌಹಾರ್ದದಿಂದ ಯುದ್ಧವನ್ನು ನಿಲ್ಲಿಸ್ತಾನೋ ಎನ್ನುವ ಒಂದು ದೊಡ್ಡ ಆಸೆಯಲ್ಲಿ ಪಾಪ ಆಗಲಿಲ್ಲ. ಧೃತರಾಷ್ಟ್ರವ ಕಚ್ಚಿಕೊಂಡಿದ್ದಾನೆ ಸಿಂಹಾಸನವನ್ನು. ಅಭ್ಯಾಸ ಆಗಿ ಹೋಗಿದೆ, ಒಂದು ಸರ್ತಿ ಕೂತರೆ ಮತ್ತೆ ಏಳಲಿಕ್ಕೆ ಬರುವುದಿಲ್ಲ, ಅಂಟಿಕೊಳ್ಳುತ್ತದೆ ಅದು ತನ್ನಷ್ಟಕ್ಕೆ. ಯತ್ರ ಪ್ರವಿಷ್ಟ ಪುರುಷ ಆತ್ಮಾನವಬುದ್ಧ್ಯತೆ ಅಂತ. ಎಲ್ಲಿ ಕೂತಾಗ ತಾನು ಯಾರು ಅಂತ ಗೊತ್ತಾಗುವುದಿಲ್ಲವೋ ಅಂತಹ ಪರಿಸ್ಥಿತಿ ಅದು ರಾಜಕೀಯ ರಾಜಸಿಂಹಾಸನ. ನಮಗೆ ಗೊತ್ತು ತಾನೆ ನಮ್ಮ ರಾಜ್ಯದ ಕಥೆ ಹೇಗಾಗಿದೆ. ಎಳೆಯುವುದು ಎಳೆಯುವುದು ಎಳೆಯುವುದು, ಪಕ್ಕ ಏಳುವುದಿಲ್ಲ ಆ ಪೆದ್ದಪ್ಪ. ಏನು ಗಮ್ಮತ್ತು ನೋಡಿ, ಅಂದರೆ ಕುರ್ಚಿಗಿಂತ ಜಾಸ್ತಿ ದಪ್ಪ ಆಗಿದ್ದಾನೆ, ಆದ್ದರಿಂದ ಏಳಲಿಕ್ಕೆ ಬರ್ತಾ ಇಲ್ಲ, ಅದು ಕುರ್ಚಿ ಸಮೇತ ಬರ್ತದೆ. ಏನು ಅದ್ಭುತ ನೋಡಿ ಧೃತರಾಷ್ಟ್ರನ ಕತೆ. ಹಾಗಾಗಿ ಅಂಥ ಅದ್ಭುತವಾದ ಕೃಷ್ಣನನ್ನು ಕೈ ಚೆಲ್ಲಿಕೊಂಡ, ಆಗದೆ ಕೊಟ್ಟ. ಆದರೆ ಕೃಷ್ಣ ನಿಂತ ಪಾಳೆಯದಲ್ಲಿ ಜನ ಕಮ್ಮಿ. ಪಾಂಡವರದ್ದು 7 ಅಕ್ಷೋಹಿಣಿ ಸೈನ್ಯ, ಅದರಲ್ಲಿ ಎಂಥದ್ದು ಇವರದ್ದೇ ಒಂದು ವಿರಾಟನದ್ದು. ಈಗ ತಾನೇ ಅಜ್ಞಾತವಾಸ ಕಳೆದಿದೆ, ಅಲ್ಲೊಬ್ಬ ಕೀಚಕನ ಸಂಹಾರ ಆಗಿದೆ, ವಿರಾಟನಿಗೆ ಸ್ವಲ್ಪ ಕ್ಷೇಮ ಆಗಿದೆ. ಅತ್ತ ದೃಪದ ಹೆಣ್ಣು ಕೊಟ್ಟವ, ಅವನದ್ದೊಂದು ಸೈನ್ಯ. ಹೀಗಾಗಿ ಅವರದ್ದವರ ಕೇಕೆಯರದ್ದೊಂದು ಸೈನ್ಯ, ಅದು ವಸುದೇವನ ತಂಗಿ ಆಚೆ ಕಡೆಯಿಂದ. ಹಾಗಾಗಿ ಅವರದ್ದೇ ಬಂಧುಗಳದ್ದೇ ಒಟ್ಟು ಸೇರಿಕೊಂಡದ್ದಷ್ಟೇ ಹೊರತು, ಅಂದರೆ ಒಂದೊಂದು ಸೈನ್ಯ ಅಂದರೆ ಒಂದು ಅಕ್ಷೋಹಿಣಿ ಸೈನ್ಯ ಹೊರತು ಹೊರಗಿನಿಂದ ಹೆಚ್ಚು ಅವರಿಗೆ ಬೆಂಬಲ ಸಿಗಲಿಲ್ಲ. ಕೌರವರದ್ದು 11 ಆಗಿದೆ,
ಆದ್ದರಿಂದ ಧೃತರಾಷ್ಟ್ರ ಲೆಕ್ಕ ಹಾಕಿದ, ಇವರು ಮತ್ತೆ ಒಟ್ಟು ಸೇರಿಕೊಳ್ತಾ ಇದ್ದಾರೆ, ನನ್ನ ತಿನಿಸಿಗೆ ಸುಖದ ಕೊಪ್ಪರಿಗೆಗೆ ಕೈ ಹಾಕಿದ್ದಾರೆ. ಅದರಿಂದ ಏನು ಮಾಡಿದರು ಸಂಜಯ? ಎಂತಾಯಿತು? ಮತ್ತೆ ಹೇಗೆ ಎದ್ದು ಬಂದಿದ್ದಾರೆ ಅವರು? ಮತ್ತೆ ಹೇಗೆ ಒಟ್ಟು ಕೂಡಿದ್ದಾರೆ? ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದವ ವಾಸುದೇವೇನ ಅಭ್ಯಯುಂಜತ ಪಾಂಡವಾಹ ಅಂತ. ಧೃತರಾಷ್ಟ್ರ ಕೃಷ್ಣನ ಪಾರುಪತ್ಯದಲ್ಲಿ ಪಾಂಡವರು ಮತ್ತೆ ಎದ್ದು ಬಂದಿದ್ದಾರೆ ಅಂತಾನೆ. ಭೀಮಸೇನನ ಪೌರುಷದಿಂದ ಮತ್ತೆ ಅವರು ಗಟ್ಟಿಗರಾಗಿದ್ದಾರೆ ಅಂತಾನೆ. ಅಭ್ಯಯುಂಜತ ಪಾಂಡವಾಹ ಅಂತ. ಹೇಗೆ ಪಾಂಡವರು ಬದುಕೆದ್ದು ನಮ್ಮ ಮೇಲೆ ಸೆಣಸಾಡಲು ಗಟ್ಟಿಯಾಗಿದ್ದಾರೆ ಅಂತ ಕೇಳಲಿಕ್ಕೆ ಉತ್ತರ ಕೊಟ್ಟಿದ್ದ ಕೃಷ್ಣನಿಂದ ಅಂತ. ಅದು ಮತ್ತೆ ಅದೇ ಶಬ್ದ ಕೇಳ್ತಾನೆ, ಸಮವೇತಾಹ ಪಾಂಡವಾಹ ಅಂತ. ಅದು ಚಕಾರ ಹಾಕಿ ಯಾದವರೊಟ್ಟು ಸೇರಿ ಮೊದಲಿಗೂ ಈವಾತ್ತಿಗೂ ಎರಡೆರಡು ರೀತಿಯಲ್ಲಿ ಸಂಧಾನದ ಸಭೆಯಲ್ಲಿಯೂ ಕೌರವ ಒಟ್ಟು ಸೇರಿಕೊಂಡು ಮಾತಾಡಿದ್ದೇನು ಗೊತ್ತೋ? ಕೃಷ್ಣನ ಜೊತೆಯಲ್ಲಿ ಉಳಿದ ಯಾದವರು ಎಲ್ಲ ಸೇರುವ ಮುಂಚೆಯೇ ನಾವಿವನನ್ನು ಇಲ್ಲಿ ಕಟ್ಟಿ ಹಾಕುವ ಅಂತ. ಅವ್ರಿಗೆ ಗೊತ್ತಾಗದ ಮುಂಚೆಯೇ ಅಂತ. ಎಂಥ ವಿಚಿತ್ರ ನೋಡಿ. ಹೋಗ್ತಾನೆ ಎನ್ನುವುದು ಇಡೀ ಲೋಕಕ್ಕೆ ಗೊತ್ತಿದೆ ಸಂಧಾನಕ್ಕೆ ಅಂತ. ಹಾಗಿದ್ದರೆ ಅವನ ಪಿತೂರಿಯಲ್ಲಿ ಒಂದು ವಾಕ್ಯ ಸೇರಿದೆ ಏನಂದರೆ, ಎಲ್ಲಿಗೂ ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲರೂ ಸೇರಿಕೊಳ್ಳದ ಮುಂಚೆ ನಾವು ಕೃಷ್ಣನನ್ನು ಹಿಡಿದಾಕುವ ಅಂತ. ಅದಕ್ಕೋಸ್ಕರ 100 ಜನರು ಹಗ್ಗ ತರಲಿಕ್ಕೆ ಹೋಗಿದ್ದಾರೆ. ಅಂದರೆ ಅವರಿಗೆ ಭರವಸೆ ಇಲ್ಲ ಯಾವುದೋ ಒಂದು ಹಗ್ಗದಲ್ಲಿ ಕಟ್ಟಿ ಹಾಕಲಿಕ್ಕೆ ಆಗ್ತದೆ ಅಂತ. ಅದಲ್ಲಾದರೆ ಇನ್ನೊಂದು, ಅದಲ್ಲಾದರೆ ಮತ್ತೊಂದೊಂದು. ಅಂದರೆ ನಾವು ಇವತ್ತು ನೋಡ್ತೇವಲ್ಲ, ಸೆಣಬಿನದ್ದು ಮತ್ತು ಹುರಿಯಿದ್ದು ಹಾಗೆ ವೆರೈಟಿ ಹಗ್ಗಗಳು ಇರಬೇಕು ಅವನ ಯೋಚನೆಗಳು. ಅಲ್ಲಿಯೂ ಮದುವೆ ಆದ ತಕ್ಷಣ ದ್ರೌಪದಿಯಲ್ಲಿ ಪಾಂಚಾಲದಲ್ಲಿ ಪಾಂಡವರು ಉಳಿದಾಗ ಕೌರವರೆಲ್ಲ ಒಟ್ಟು ಸೇರಿಕೊಂಡು ಭೀಷ್ಮನನ್ನು ಗಟ್ಟಿ ಮಾಡಿಕೊಂಡು ಹೋರಾಟಕ್ಕೆ ಹೊರಟಿದ್ದಾರೆ. ಮದುವೆಯಾಗಿದೆ, ಆಗ ಪೆಟ್ಟು ತಿಂದಿದ್ದಾರೆ. ಅದಲ್ಲದೆ ಅವರಲ್ಲಿ 1 ವರ್ಷ ಉಳ್ಕೊಂಡಿದ್ದಾರೆ. ಅದರ ಎಡೆಯಲ್ಲಿ ಹೋಗಿದ್ದಾರೆ, ಲೆಕ್ಕ ಹಾಕಿ ಹೋಗಿದ್ದಾರೆ. ಯಾರಿಗೆ ಗೊತ್ತಿರಲಿಕ್ಕಿಲ್ಲ ಅವರು ಪಾಂಡವರು ಅಂತ. ಈಗ ದೃಪದ ಮಾತ್ರ ಇರುವುದು. ದೃಪದ ದ್ರೋಣನಿಗೆ ವಿರುದ್ಧ ಇದ್ದಾನೆ. ನಾವು ದ್ರೋಣರನ್ನು ಕಟ್ಟಿಕೊಂಡು ಹೋಗುವ. ಭೀಷ್ಮರನ್ನು ಅಸ್ಥಿರಪುರದ ಗದ್ದುಗೆಗೆ ನಿಂತಿದ್ದಾರೆ. ಭೀಷ್ಮರು ಬಂದು ಬಿಡಲಿ, ನಾವೆಲ್ಲ ಹೋಗಿ ದೃಪದರನ್ನು ಹಿಡಿದು ಹಾಕುವ. ಯುದ್ಧಕ್ಕೆ ಬಂದರೆ ಪಾಂಡವರನ್ನು ಮುಗಿಸಿ ಬರುವ ಹೇಳಿಕೊಂಡು ಹೊರಟಿದ್ದಾರೆ. ಯಾದವರಿಗೆ ಗೊತ್ತಾಗುವುದು ಬೇಡ, ಉಳಿದವರೆಲ್ಲ ಸೇರುವುದು ಬೇಡ, ಅವರು ಹೇಳಿಕೊಳ್ಳುವುದು. ನಾಚಿಕೆ ಆಗ್ತದೆ. ಒಬ್ಬ ವಿದುರ ಸಾಕು ಎಲ್ಲ ಕಡೆ ಎಲ್ಲ ಹೇಳಿಕೊಡ್ಲಿಕ್ಕೆ. ಅದವರಿಗೆ ಗೊತ್ತಿಲ್ಲ. ವಿದುರ ಏನು ಬೇಕು? ಯುಯುತ್ಸು ಸಾಕು. ಕೌರವರದ್ದೇ ತಮ್ಮ ಅಣ್ಣ, ಒಟ್ಟಿಗಿರುವವನೇ, ಧೃತರಾಷ್ಟ್ರನ ಮಗನೇ. ಅದು ಹುಟ್ಟಿದ್ದು ಬೇರೆ ಹುಡುಗಿಯಲ್ಲಿಂದ, ಗಾಂಧಾರಿಯಲ್ಲಿ ಎಲ್ಲ ಅಂತಷ್ಟೇ. ಅವನ್ನೆಲ್ಲ ಹೇಳಿಕೊಡ್ತಾ ಇದ್ದಾನೆ. ಇರುವುದಿಲ್ಲಿಯೇ ಹಸ್ತಿನಪುರದಲ್ಲೇ ಊಟೋಪಚಾರ ಅವನಿಗೆ. ಅವರೊಟ್ಟಿಗೆ ಇದ್ದಾನೆ. ಚೆನ್ನಾಗಿ ಹೋಗಿ ಪಾಂಡವರಿಗೆ ಪೂರ ಹೇಳಿಕೊಡ್ತಾ ಇದ್ದಾನೆ. ಅಪ್ಡೇಟ್ ಎಂತ ಬೇಕು ಅದೆಲ್ಲ ತಿಳಿಸಿಕೊಡ್ತಾ ಇದ್ದಾನೆ. ಅದು ಗೊತ್ತಿದೆ ಕೌರವರಿಗೆ. ಯೂತ್ಸು ಪೂರ ಹೇಳಿಕೊಟ್ಟಿದ್ದಾನೆಂದು. ಕೊನೆಯ ಗಳಿಗೆಯಲ್ಲಿ ಯೂತ್ಸು ಸಹ ಪಾಂಡವರ ಪಕ್ಷದಲ್ಲೇ ಕೂತು ಹೋರಾಡಿದ್ದು ಕೌರವರ ವಿರುದ್ಧ. ಧೃತರಾಷ್ಟ್ರನ ಮಗನೇ ಧೃತರಾಷ್ಟ್ರನ ಮಕ್ಕಳ ವಿರುದ್ಧ ಸೆಡೆದು ನಿಂತು ಹೋರಾಡಿದ್ದಾನೆ. 18 ದಿನದವರೆಗೂ ಬದುಕಿದ್ದಾನೆ. ಹೊಡೆದಾಡಲಿಕ್ಕೆ ಆಗಲಿಲ್ಲ, ಅವನನ್ನು ಮುಗಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಇದು ಕೃಷ್ಣನ ರಕ್ಷಣೆ ಅಂದರೆ. ಹಾಗಾಗಿ ಕೇಳಿಕೊಂಡಾಗ ಸಂಜಯ ಹೇಳುತ್ತಾನೆ, ಅವನು ಮೊದಲು ಕೇಳಿದ್ದು ಅಂದರೆ ಸಂಜಯನಿಗೆ ಅಭಿಪ್ರಾಯದಲ್ಲಿ ಇಷ್ಟೇ, ಒಳ ಹುಳುಹು ಅವನು ಹುಡುಕಿ ಹೇಳುವುದಿಲ್ಲ. ಅಭ್ಯಾಸ ಇದೆ, ಗೊತ್ತಿದೆ ಅವನಿಗೆ ಎಷ್ಟು ಧೃತರಾಷ್ಟ್ರ ಮೋಸ ಅಂತ. ಆದರೂ ಮೇಲಿಂದ ಮೇಲೆ ಅವನ ಅಭಿಪ್ರಾಯ ಏನುಂಟು ಅದರ ಮೇಲೆ ಅವನು ಮಾತಾಡ್ತಾನೆ. ಹಾಗಾಗಿ ಮಾಮಕಾಹ ಪಾಂಡವಾಶ್ಚೈವ ಕೇಳಿದ್ರಿಂದ, ನನ್ನವರು ಮತ್ತು ಅವರು ಕೇಳಿದ್ರಿಂದ ನಿನ್ನವರು ಏನು ಅಂತ ಹೇಳ್ತೇನೆ ಅಂತ ಮೊದಲು ಉತ್ತರ ಕೊಡ್ತಾನೆ. ದೃಷ್ಟ್ವಾತ ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜಾವಚನಮಬ್ರವೀತ್. ಬಹಳ ಚೆನ್ನಾಗಿ ಸಂಜಯ ಉತ್ತರ ಕೊಡ್ತಾನೆ ಧೃತರಾಷ್ಟ್ರ ಕೇಳಿದ್ದಕ್ಕೆ. ನಿನ್ನವರು ಏನು ಮಾಡಿದ್ದು ಅಂತ ಕೇಳಿದ್ದಲ್ಲ ನೀನು, ಅಂದರೆ ಸುಮ್ಮನೆ ಅವನನ್ನು ಕೆದಕುವುದು. ಇರಲಿ ಇಂತ, ಅದೇ ಅರ್ಥ ಆಗಲಿ ಇಂತ. ಅವನು ಹೇಳಿಕೊಳ್ಳುವಾಗ ನನಗೆ ಕೊಳ್ಳಿಟ್ಟವರು ಒಂದು ಅರ್ಥ ತರುವುದು ಬೇಡ ಅಂಥೇಳಿ. ನಿನ್ನವರಲ್ವಾ, ನಿನ್ನವರಲ್ಲಿ ಯಾರಿನ ಮೇಲೆ ನಿನಗೆ ಭಾರಿ ಪ್ರೀತಿ? ಹಂಚಿ ಹುಟ್ಟಿದವ ನನ್ನ ದೇಹವನ್ನು ಅಂತ ಬೊಬ್ಬೆ ಹೊಡೆದುಕೊಂಡವ ನೀನು ಯಾರ ಬಗ್ಗೆ? ಯಾರು ಹುಟ್ಟಿದಾಗ ನರಿಗಳೆಲ್ಲ ಕೂಗಿತ್ತು ಅವನನ್ನು ಬಿಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿಕೊಂಡ್ರೆ ಆಗುವುದಿಲ್ಲ ಅಂತ ಅವನನ್ನು ಇಟ್ಟುಕೊಂಡಿದ್ದನೋ ನೀನು? ಗಾಂಧಾರಿ ಹೇಳುತ್ತಾಳೆ, ಹೌದಾ? ದುರ್ಯೋಧನ ಹುಟ್ಟಿದಾಗ ನರಿ ಕೂಗಿತ? ಹಾಗಾದರೆ ಅಪಶಕುನವ? ರಾಜ್ಯ ಕಂಕಣೆ ಬೀಳ್ತದ, ಇಲ್ಲಾಗಿ ಹೋಗ್ತದ? ಹಾಗಾಗಿ ಅವನನ್ನು ನಾವು ಕಳಿಸಿಬಿಡುವಲ್ವಾ? ಎಲ್ಲರೂ ಹೇಳಿದ್ದಾರೆ ತ್ಯಜೇದೇಕಂ ಕುಲಸ್ಯಾರ್ಥೇ,
ನಮ್ಮ ವಂಶ ಉಳಿಯುವುದಾಗಿದ್ದರೆ ಒಬ್ಬನನ್ನು ಹೊರಗಿಡುವುದು ಚಂದ, ಮುಗಿಸಿ ಬಿಡಿ ದುರ್ಯೋಧನನನ್ನು ಅಂದಾರೆ. ಗಾಂಧಾರಿ ಒಪ್ಪಿಗೆ ಕೊಟ್ಟಿದ್ದಾಳೆ, ಉಳಿದವರು ಉಳಿಲಿ, ನನ್ನ ಮಕ್ಕಳು ಹೋಗುವುದಾದರೆ ಹೋಗಲಿವಾ ಅಂತ. ಆದರೆ ಧೃತರಾಷ್ಟ್ರ ಬಿಡಲಿಲ್ಲ. ಈಗ ಅವನನ್ನೇ ಕಚ್ಚಿಕೊಂಡಿದ್ದ. ನೀವು ಚೆನ್ನಾಗಿದೆ, ಅಪ್ಪ ಮತ್ತು ಮಗ ಒಂದೇ ನಮೂನಿ, ಆಚೆ ತಪ್ಪುವುದಿಲ್ಲ, ಈಚೆ ಒಪ್ಪುವುದಿಲ್ಲ. ಹಾಗಾಗಿ ಅದನ್ನೇ ಗಟ್ಟಿಯಾಗಿಟ್ಟುಕೊಂಡ. ದುರ್ಯೋಧನ ಬಗ್ಗೆ ಮಾತಾಡಿದ, ಮಾಮಕ ಅಂದಾಗ ಟೋಟಲಿ ಅವ ತನ್ನ ಮಕ್ಕಳ ಬಗ್ಗೆ, ತನ್ನವರ ಬಗ್ಗೆ ಎಲ್ಲರನ್ನು, ಭೀಷ್ಮರನ್ನು ಇಟ್ಕೊಂಡಿದ್ದಾನೆ. ಮಾಮಕ ಅಂದರೆ ಭೀಷ್ಮರು ಮಾಮಕರಲ್ವ, ಮಾಮಕ ಅಷ್ಟೇ, ಮಾಮಂದಿರು ಅಂತ ಅರ್ಥ. ಮತ್ತೆ ಅಂಥದ್ದು ಸ್ವಲ್ಪ ಸರಿ ಇಲ್ಲದವರು ಅಂತ, ಅಂದರೆ ಇಷ್ಟ ಇಡುವ ಮಾಮಕರಲ್ಲ ಅವರು. ನಾವೆಲ್ಲರನ್ನು ಮಾಮ ಅಂತ ಕರಿತೇವೆ, ಅಂಕಲ್ ಹಾಗೆಲ್ಲ ಹೇಳುವುದಿಲ್ಲ. ಹಾಗೆ ಅವರೆಲ್ಲ ಭೀಷ್ಮರು ಸಂಬಂಧಿಗಳೇ. ಅವರು ಹೋರಾಟದ ಅಂಗಳದಲ್ಲಿದ್ದಾರೆ. ಬಾಲಿಕ ಇದ್ದಾನೆ, ಹಳೆಯ ಹಿರಿಯ, ಅವನ ಮಕ್ಕಳೆಲ್ಲ ಇದ್ದ, ಭೂರಿಶ್ರವಸ್ತು ಎಲ್ಲ ಇದ್ದಾರೆ. ಸೋಮದತ್ತಿ ಇದ್ದಾನೆ, ಭಾರಿ ಜೋರಿನವರವರೆಲ್ಲ. ಅವರನ್ನೆಲ್ಲ ಇಟ್ಟುಕೊಂಡದ್ರಿಂದ ಧೃತರಾಷ್ಟ್ರನ ಪ್ರಶ್ನೆಯಲ್ಲಿ ಕಂಡಾಬಟ್ಟೆ ಜನರಿದ್ದಾರೆ. ಆದರೆ ಅವನ ಅತ್ಯಂತ ಹತ್ತಿರದ ಖಾಸಗಿಯಾದ ಅರ್ಥದಲ್ಲಿ ಕೌರವರು ಅಂತಲೇ ಅರ್ಥ ಇರಲಿಕ್ಕೆ ಹೋಗಿ, ಪಾಂಡವರ ವಿರುದ್ಧ ಇರಲಿಕ್ಕೆ ಹೋಗಿ ಮಕ್ಕಳೆಡೆಗೆ ಅದನ್ನು ಸೊನ್ನೆ ಮಾಡಿಬಿಟ್ಟ. ಅದರಲ್ಲಿ ದುರ್ಯೋಧನನ ಮಾತ್ರ ಫೋಕಸ್ ಮಾಡಿದ. ನೋಡಿ ಸಂಜಯ್ ಎಷ್ಟು ಚೆನ್ನಾಗಿದ್ದಾನೆ. ಅವನಿಗೆ ವೇದವ್ಯಾಸರು ಹೇಳಿದ್ದಾರೆ, ನಿನಗೆ ಯಾರ ಮನಸ್ಸು ಓದಲಿಕ್ಕೆ ಬರ್ತದೆ ಅಂತ. ಹಾಗಾಗಿ ಧೃತರಾಷ್ಟ್ರನ ಚೆನ್ನಾಗಿ ಮನಸ್ಸು ಓದಿಕೊಂಡ. ನಿನ್ನ ಮಗ ಅಲ್ವಾ, ನೀನು ಕೌರವನ ಬಗ್ಗೆ ಕೇಳುವುದಲ್ವಾ, ಅವನು ಬಂದ ಈಗ ಅಂತಾನೆ. ದೃಷ್ಟವಾತು ತು ಅಂದರೆ ಅದೊಂದು ಗಮ್ಮತ್ತು. ನಾವಂತೂ ಎಂತ ಆದರೂ ಬರುವುದಿಲ್ಲ ಅಂತ ಹೇಳೋದಿಲ್ವ, ಕೆಲವೊಮ್ಮೆ ಊಟಕ್ಕೆ ತಯಾರಿರ್ತೇವೆ, ಪ್ರವಚನಕ್ಕೆ ಅದು ಜನ ಉಂಟು ಬೇರೆ ಅಂತ ಹೇಳ್ತಾರಲ್ಲ. ನಾವಂತೂ ಅನ್ನೋದುಂಟಲ್ಲ, ಆ ಅಸಡ್ಡೆಯನ್ನು ಪೂರ್ತಿ ತೋರಿಸುವ ರೀತಿ ವಿಚಿತ್ರವಾಗಿದೆ. ಅದು ಹೇಳಲಿಕ್ಕೆ ಸುಲಭ ಇರುತ್ತೆ. ಕೆಲವೊಮ್ಮೆ ನಾವು ಅದನ್ನು ತೂ ಹಾಕಿಬಿಡ್ತೇವೆ. ನಾವು ಸಾಕಿತ್ತು, ನಾವು ಮಧ್ಯಾಹ್ನ ಊಟಕ್ಕಿದ್ದೇವೆ, ರಾತ್ರಿ ಪ್ರವಚನಕ್ಕೆ ಬರುವುದಿಲ್ಲ, ಇಷ್ಟು ಸಾಕಿತ್ತು. ನಾವಂತೂ ಮಾರ್ಯಾರೆ ಮಧ್ಯಾಹ್ನ ಊಟ ಮತ್ತೆ ಕೈ ತೊಳೆದು ಮಲಗುವುದೇ ಮನೆಗೆ ಹೋಗಿ ಅಂತ ಹೇಳಿಕೊಳ್ತಾರಲ್ಲ. ಆಗ ಆ ತೂ ಎನ್ನುವುದು ಉಳಿದವರ ಮೇಲೆ ತೂ ಉಬ್ಬಿದಾಗೆ. ವಾಸ್ತವವಾಗಿ ಬಂದವರು ಸಮಯ ಇಲ್ಲ ಅಂತ ಹೇಳಿಕೊಂಡೆ, ಅದು ಕಾಗುಸ್ವರ. ಇದು ಭಾಷೆಯನ್ನು ಗುರುತಿಸಬೇಕು. ಇಲ್ಲಿ ಹೇಳ್ತಾರೆ, ದುಷ್ಟವಾದು ಪಾಂಡವ ಅನೀಕ ಅಂತಾನೆ. ದುರ್ಯೋಧನ ನೋಡಿದ್ದು ಮಾರಾಯರೆ. ಎಂಥದ್ದು ಪಾಂಡವರ ಅನೀಕ. ಇದೆಂಥದ್ದು ಅನೀಕ ಅಂದರೆ? ಅನೀಕ ಅಂದರೆ ಸ್ವಲ್ಪ ಸೈನ್ಯಕ್ಕೆ ಹೋಗುವ ನಾವು, ಯುದ್ಧರಂಗಕ್ಕೆ. ಇಷ್ಟೆಲ್ಲ ಕಮ್ಮಿ, ಇದೆಲ್ಲ ಪ್ರಯೋಜನ ಇಲ್ಲ. ಇಲ್ಲಿ ಯಾರನ್ನು ನಾವು ಗುರುತಿಸಿ ಹೇಳೋದು? ಪತ್ತಿ ಅಂತ ಒಂದು. ಪತ್ತಿ ಅಂದರೆ ಹಿಡಿ ಅಂತ ಅಲ್ಲ, ಹಿಡೀರಿ ಅಂತ ಅರ್ಥ ಅಲ್ಲ. ನಿಜವಾಗಿ ಹಿಡೀರಿಂದಲೇ ಯುದ್ಧರಂಗದಲ್ಲಿ ಹಿಡೀಲಿಕ್ಕೆ ಬರ್ತದೆ ಅಂತ ಅರ್ಥ. ಎಲ್ಲ ತುಳು ಶಬ್ದ ಎಲ್ಲ ಸಂಸ್ಕೃತದ್ದನ್ನು ನಾನು ಯಾವತ್ತು ಹೇಳುವವ. ಎಷ್ಟು ಹಿಡಿಬೇಕು ಅಂದರೆ, ಒಂದು ರಥ, ಒಂದು ಆನೆ, 3 ಕುದುರೆ, 5 ಜನ, ಒಟ್ಟು ಎಷ್ಟಾಯಿತು? 5 ಕಾಲಾಳುಗಳು, 3 ಕುದುರೆಗಳು, ಒಂದು ಆನೆ, ಒಂದು ರಥ, ಇಷ್ಟಿರಬೇಕು. ಇದಿಷ್ಟಿದ್ದಕ್ಕೆ ಪತ್ತಿ ಅಂತ ಹೆಸರು. ಒಂದು ತುಕಡಿ, ಸೈನ್ಯದ ಒಂದು ತುಕಡಿಯಲ್ಲಿ ಮಿನಿಮಮ್ ಸಣ್ಣದು ಅಂದರೆ ನೋಡಿ ಎಷ್ಟು ತಾಂತ್ರಿಕವಾಗಿ ಕರಾರುವಾಕ್ಕಾಗಿ ಹೋರಾಟದ ಅಂಗಳದಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಇಟ್ಟಿದ್ದಾರೆ ನೋಡಿ. ಒಂದು ರಥ ಬೇಕೆ, ಪ್ರತಿಯೊಂದರಲ್ಲಿ ಚತುರಂಗ ಸೈನ್ಯ, ಒಂದು ರಥ ಮಿನಿಮಮ್ ಅಂದರೆ ಒಂದು ರಥ, ಆನೆ ಒಂದು, ಅದರೊಟ್ಟಿಗೆ ಕುದುರೆ ಮಾತ್ರ 3 ಇರ್ತದೆ. 5 ಕಾಲಾಳುಗಳು ಬರ್ತಾರೆ. ಕಾಲಾಳುಗಳೇ, ಅವರಿಗೆ ಮಾತ್ರ ಎಲ್ಲ ಅಭ್ಯಾಸ ಇದೆ. ಮುಷ್ಟಿಕಾಳಗ ಗೊತ್ತಿದೆ, ಕತ್ತಿ ವರಸೆ ಗೊತ್ತಿದೆ, ಈಟಿ ಬಲ್ಲೆಯಲ್ಲಿ ಹೊಡಿತಾರೆ, ಬೇಕಾದರೆ ಖಾಲಿ ಬಿಲ್ಲನ್ನು ಹೊಡ್ಕೊಳ್ಳುವುದರಲ್ಲಿ ಇವೆಲ್ಲ ಹೌದು. ಕಾಳಾಳುಗಳಿಗೆ ಅಂದರೆ ಭಾರಿ ಸ್ಕಿಲ್ನೆಸ್, ಭಾರಿ ಜೋರಿದ್ದಾರೆ ಅವರು, ಒಳ್ಳೆ ಶೀಲ್ಡ್ ಇದ್ದಾಗೆ ಅವರು. ಕುದುರೆ ಸವಾರರು ನಿಜವಾಗಿ ಕುದುರೆಯಲ್ಲೇ ಕೂತ್ಕೊಳ್ತಾರೆ, ಭಾರಿ ಜೋರಾಗಿ ಓಡಿಕೊಂಡು ಹೋಗಿ ಹೊಡ್ಕೊಳ್ಳುವವರು. ಹೆಚ್ಚವರ ಕೈಯಲ್ಲಿ ಇರುವಂಥದ್ದು ಈಟಿಗಳೇ ಚುಚ್ಚಲಿಕ್ಕೆ. ಅವರು ಬಿಲ್ಲೋಜರಲ್ಲ, ಕುದುರೆಯಲ್ಲಿ ಕೂತು ಬಿಲ್ ಬಿಡಲಿಕ್ಕೆ ಓಡುವುದಿಲ್ಲ ಅವರು. ಯಾಕೆ? ಹೊಡಿಬೋದಲ್ಲ, ಮತ್ತು ಬಿಲ್ ಬಿಡೋದೆಲ್ಲಿ, ಬಾಣ ಬಿಡೋದೆಲ್ಲಿಗೆ. ಹಾಗಾಗಿ ಅವರ ಕೈಯಲ್ಲಿ ಹೆಚ್ಚಾಗಿ ಕತ್ತಿ ಕಡಿಮೆ, ದೊಡ್ಡ ಈಟಿ, ಬರ್ಷಿ, ಬಲ್ಲೆ, ಅದಕ್ಕೆಲ್ಲ ಬಹಳಷ್ಟು ಹೆಸರೆಲ್ಲ ಕೊಡ್ತಾರೆ ಬಿಡಿ. ಇನ್ನು ಆನೆಯಲ್ಲಿ ಮಾತ್ರ ಸ್ವಲ್ಪ ವಿಶಿಷ್ಟ. ಆನೆಯ ಮೇಲೆ ಹೋರಾಡುವವೋ ಬೇರೆ, ಅಂಕುಶ ಹಾಕುವೋ ಬೇರೆ, ಆನೆಯನ್ನು ಓಡಾಡಿಸಿಕೊಳ್ಳುವೋ ಬೇರೆ ಇರ್ತಾನೆ. ಹಾಗೆ ಕೆಲವೊಮ್ಮೆ ಆನೆಯಲ್ಲಿ 2 ಜನ ಇರ್ತಾರೆ, 3 ಜನರು ಕೂತ್ಕೊಳ್ತಾರೆ. ಎಲ್ಲಿಯಾದರೂ ತಪ್ಪಿ ಹೋದರೆ ಕಾಳಾಳು ಹತ್ತಲಿಕ್ಕೆ ಹತ್ತಲಿಕ್ಕೆ ಹೇಳ್ತಾರೆ ಕೆಲವೊಮ್ಮೆ ಅವನನ್ನು. ಅಥವಾ ಅವನ ಕುದುರೆ ಸತ್ತರೆ ಆನೆ ಮೇಲೆ ಹಾರ್ತಾನೆ ಅವ ಇನ್ನೊಬ್ಬರದ್ದು. ಹೀಗೆಲ್ಲ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಆನೆ ಅಂದ ತಕ್ಷಣ ಕೇವಲ ಒಂದು ಆನೆ ಇರುವುದಿಲ್ಲ, ಆನೆಯಲ್ಲಿ ಒಬ್ಬ ಮಾತ್ರ ಇರುವುದಿಲ್ಲ, ಒಬ್ಬಂದು ಇರುವುದೇ ಇಲ್ಲ, 2 ಇರ್ತಾರೆ. ರಥ ಅಲ್ಲಿ ಸ್ವಲ್ಪ ವಿಶಿಷ್ಟ. ರಥದಲ್ಲಿ ಸಾರಥಿ ಇದ್ದಾನೆ, ಹೋರಾಡುವವ ಇದ್ದಾನೆ,
ಆಚೆ ಈಚೆ ಚಕ್ರ ರಕ್ಷಕರು ಅಂತ ಇರ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ರಥವನ್ನು ಸರಿದೂಗಿಸಲಿಕ್ಕೆ ಏನಾದರೂ ರೆಡಿ ಮಾಡಲಿಕ್ಕೆ. ಮತ್ತು ಆಯುಧ ಕೊಡುವವನು ಇರ್ತಾನೆ. ಕೆಲವೊಮ್ಮೆ ಒಂದು ರಾಶಿ ಆಯುಧ ಇರ್ತದೆ. ಗಾಡಿನ ನಮ್ಮ ಸಣ್ಣ ಚಿತ್ರದಲ್ಲಿ ನೋಡುವಂಥ ರಥ ಅಲ್ಲ ಅದು. ರಥ ಕುದುರೆ ಎಳೆಯುವ ಪೋರ್ಷನ್ ಉದ್ದ ಇರ್ತದೆ. ಕುದುರೆ ಮುಂದೆ 2 ಕಟ್ಟಿರ್ತಾರೆ, ಹಿಂದೆ 2 ಕಟ್ಟಿರ್ತಾರೆ. ಸೈಮಲ್ಟೇನಿಯಸ್ 4 ಏಕತ್ರ ಕಟ್ಟಿರುವುದಿಲ್ಲ. ಕಾಲು ಎಡವು ಬೀಳ್ತದೆ ಅದು ಕೆಲವೊಮ್ಮೆ. ಹಾಗಾಗಿ ಎದುರು 2 ಓಡ್ತದೆ, ಅದು ಜಾಸ್ತಿ ಎಳೆಯುವುದು. ಹಿಂಬದಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಮತ್ತೆ 2 ಇರ್ತದೆ ಸೈಡಲ್ಲಿ. ಯಾವುದಾದ್ರೂ 2 ಹೊಡೆದಾಕಿದ್ರೆ ಇದು 2 ಬ್ಯಾಲೆನ್ಸ್ ಮಾಡ್ತಾವೆ, ಮತ್ತು ಮುಂದಕ್ಕೆ ಹೋಗ್ತಾವೆ ರಥವನ್ನು. ಹೀಗೆ ಕೆಲವೊಮ್ಮೆ 4 ಕಟ್ಟಲಿಕ್ಕೆ ಕಾರಣ ಹಾಗೆ ಅವರು 2ರಲ್ಲಿ ಸುಧಾರಿಸ್ತಾರೆ, ಕೆಲವೊಮ್ಮೆ ಹೆಚ್ಚಾಗಿ 4ಕ್ಕೆ. ಆ ಕುದುರೆಗಳನ್ನು ಮೇಯಿಸಲಿಕ್ಕೆ, ಅಂದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾರಥಿ ಕೂತ್ಕೊಂಡಿರ್ತಾನೆ. ಅವನಿಗೇನು ವೆಪನ್ ಇರುವುದಿಲ್ಲ, ಅವನಿಗೊಂದು ಚಾಟಿ ಮಾತ್ರ, ಕುದುರೆಯನ್ನು ಎರಳಿಲಿಕ್ಕೆ ಮಾತ್ರ ಅವನು. ಆದರೆ ಅವನನ್ನು ಕೊಲ್ಲಬಹುದು ಯುದ್ಧದಲ್ಲಿ. ಅವನು ಹೊಡೆಯುವುದಿಲ್ಲ, ಅವನು ಸಾಯ್ಬೋದು. ಅದು ಎದುರಾಳಿಯ ದೌಲತ್. ಮೇಲೆ ರಥಿಕ ಇರ್ತಾನೆ ಹಿಂಬದಿಯಲ್ಲಿ. ಎಲ್ಲ ಆಯುಧಗಳು ಅವನಲ್ಲಿರ್ತದೆ, ಮುಖ್ಯವಾಗಿ ಬಿಲ್ಲು. ಬೇಕಾದರೆ ಯಾರಾದರೂ ರಥದ ಮೇಲೆ ಹಾರಿಕೊಂಡ್ರೆ ಕತ್ತಿಯಲ್ಲಿ ಹೊಡಿಲಿಕ್ಕೆ ಕತ್ತಿ ಇರ್ತದೆ, ಮತ್ತು ಉಳಿದ ಆಯುಧಗಳು ಇರ್ತವೆ ಬಿಸಾಡುವಂಥದ್ದು. ಗದೆಯೋ ಭುಷುಂಡಿಯೋ ಅಂತೆಲ್ಲ ಬಿಸಾಡುವಂಥದ್ದು ಇರ್ತದೆ. ಅದೆಲ್ಲ ಎತ್ತಿಕೊಡುವವರು ಇರ್ತಾರೆ, ಅವನ ಬತ್ತಳಿಗೆಯಲ್ಲಿ ತುಂಬಿಸುವವರು ಇರ್ತಾರೆ, ಹಿಂಬದಿಯಲ್ಲಿ ಕೂತಿರ್ತಾರೆ. ಅದರ ಮೇಲೆ 2 ಚಕ್ರ ರಕ್ಷಕರು ಭಾಳ ದೂರ ಇರ್ತದೆ. ಅವನ ಮೇಲೆ ಕೈಕಾಲು ಬೀಳುವುದು. ಅಗಲ ಭಯಂಕರ ಇರ್ತದೆ. ಇಷ್ಟಲ್ಲ, ನಾನು ತೋರಿಸಿದಷ್ಟಲ್ಲ, ಕಂಡಾಬಟ್ಟೆ ರಥದ ಅಗಲ. ಊಹೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹೀಗೆ ರಥ ಅಂದರೆ ತುಂಬ ಜನ ಇದ್ದಾರೆ. ಇದಿಷ್ಟು ಒಂದು ಸಣ್ಣದು ಪತ್ತಿ ಅಂತ. ಪತ್ತಿ ಅಂದರೆ ಅದು ಸ್ತ್ರೀಲಿಂಗದಲ್ಲಿ ಉಂಟು. ಸೇನಾ ಅಂತ ಸ್ತ್ರೀಲಿಂಗದಲ್ಲಿ ಇದೆ, ಸೈನ್ಯ. ಅದು ನಿಭಾಯಿಸಿಕೊಳ್ಳಿಕ್ಕೆ ಆಗತಕ್ಕ ಶಬ್ದಗಳು ಇರಲಿ, ಬಿಡಿ, ಮತ್ತೆ ನೋಡುವ. ಲಿಂಗದ ಬಗ್ಗೆ ಮತ್ತೆ ಮಾತಾಡುವ. ಪತ್ತಿಯ ನಂತರದಲ್ಲಿ ಇನ್ನು 3ರಿಂದ ಗುಣಿಸಲಿಕ್ಕೆ ಎಲ್ಲ ನೀವೇ ಲೆಕ್ಕ ಹಾಕಲಿಕ್ಕೆ ಇಂಟು 3. ಇದು 3 ಪಾಲು, 3 ಪಟ್ಟು ಇದ್ದರೆ ಅದನ್ನು ಸೇನಾಮುಖ ಅಂತ ಕರೀತಾರೆ. ಸೈನ್ಯದ ಒಂದು ಸ್ಟಾರ್ಟ್ ಪಾಯಿಂಟ್ದತ್ತ ಮುಖ. ಪತ್ತಿ ಎನ್ನುವುದು ಮಾಮೂಲಿ ಒಬ್ಬೊಬ್ಬನಲ್ಲಿ ಇರಬೇಕದು, ಸಾಮಾನ್ಯ, ಎಲ್ಲ ಕಡೆ ಇರ್ತದೆ ನೋಡಲಿಕ್ಕೆ. ಅದರ ಆಚೆಗೆ ಇರುವಂಥದ್ದು ಸೇನಾಮುಖ. 3 ಪಾಲು ಜಾಸ್ತಿ, ಅಂದರೆ 3 ರಥ ಆಗ್ತದೆ, 3 ಆನೆ ಆಗ್ತದೆ, 15 ಕಾಳಾಳುಗಳಾಗ್ತಾರೆ, 9 ಕುದುರೆ ಆಗ್ತದೆ. ಹೀಗೆ ಗುಣಿಸ್ತಾ ಹೋಗಲಿಕ್ಕೆ. ಆವತ್ತು ಗುಣಿಸುವ ವ್ಯವಸ್ಥೆಗಳು, ಪಟ್ಟು ಹೇಳುವ ಕ್ರಮಗಳು ಎಲ್ಲ ಇದ್ದವು ಲೆಕ್ಕಾಚಾರದಲ್ಲಿ. ಸೇನಾಮುಖಕ್ಕಿಂತ 3 ಪಟ್ಟು ಜಾಸ್ತಿ ಗುಲ್ಮ. ಗುಲ್ಮ ಅಂದರೆ ಒಂದು ಬುಷ್ ಅಂತ ಅರ್ಥ, ಒಂದು ಪೊದೆ, ಒಂದು ಕಾಣಲಿಕ್ಕೆ ಸಿಗ್ತದೆ. ಇದರ ಆಚೆಗೆ ಲೆಕ್ಕ ಹಾಕಲಿಕ್ಕೆ ನೀವು. ಗುಲ್ಮಕ್ಕಿಂತ 3 ಪಟ್ಟು ಜಾಸ್ತಿ ಇದ್ದದಕ್ಕೆ ಗಣ ಅಂತ ಹೆಸರು. ಮತ್ತು 3 ಪಟ್ಟಾದರೆ ವಾಹಿನಿ ಅಂತ ಹೆಸರು. ಇನ್ನೂ ಇಂಟು 3 ಮಾಡಿದರೆ 3 ಪಟ್ಟಾದರೆ ಅದಕ್ಕೆ ಪೃತನ ಅಂತ ಹೆಸರು. ಮತ್ತು 3 ಪಟ್ಟಾದರೆ ಚಮು ಅಂತ ಕರೀತಾರೆ. ಅದರ ಆಚಿನ 3 ಪಟ್ಟಿಗೆ ಅನೀಕನಿ ಅಂತ ಹೇಳ್ತಾರೆ, ಅನೀಕಿನಿ. ಅದರ 10 ಪಟ್ಟಿಗೆ ಅಕ್ಷೋಹಿಣಿ. ಅಲ್ಲಿ ಸಿಕ್ಕಿತ್ತು ನಮಗೆ ಈ ಅಕ್ಷೋಹಿಣಿ ಸೈನ್ಯ ಸಿಕ್ಕಿತ್ತು ಎಲ್ಲಿ ಅಂತ. ಅಂದರೆ ಇದು 9 ಮೆಟ್ಟಲುಗಳು, 9 ಮಜಲುಗಳು, 9 ಹೆಸರುಗಳಿವೆ. ಯಾರಿಗೂ ಸೈನ್ಯದ ಹೆಸರುಗಳೇ ಗೊತ್ತಿಲ್ಲ. ಯುದ್ಧ ಅಂದರೆ ಖುಷಿಯಾಗುವುದು ಎಲ್ಲರಿಗೆ ಮಾತ್ರ, ಹೊರತು ಇದರ ವ್ಯವಸ್ಥೆಯನ್ನು ಗೊತ್ತಿಲ್ಲ. ಕ್ರಮಬದ್ಧವಾಗಿ ಒಂದೊಂದನ್ನು ಮರ್ಚಿ ಮಾಡಿದ ರೀತಿಯವರು ಹಿಗ್ಗಿಸಿದ ಕತೆ. ಇವ ಏನು ಹೇಳಿದ ಈಗ? ದೃಷ್ಟ್ವಾತ್ ಪಾಂಡವ ಅನೀಕಂ ಅಂದ. ಹೆಸರಿರುವುದು ಅನೀಕಿನಿ ಅಂತ. ಅಕ್ಷೋಹಿಣಿಗಿಂತ ಕಡಿಮೆ, 10 ಪಟ್ಟು ಕಡಿಮೆ. ಅದರ 10 ಟೈಮ್ಸ್ ಮೋರ್ ಅಂದರೆ ಅಕ್ಷೋಹಿಣಿ. ನಿಜವಾಗಿ ಅನೀಕಿನಿಯನ್ನು ಗುರುತಿಸಿದ, ಆದರೆ ಹೇಳುವಾಗ ಅನೀಕಿನಿ ಅಂತ ಹೇಳಲಿಲ್ಲ, ಅನೀಕ ಅಂದ. ಇದು ಬೇಕು ಅಂತಲೇ ಮಾಡುವ ರೀತಿಯವ. ನಿಜವಾಗಿ ಇಲ್ಲಿ ಸ್ತ್ರೀಲಿಂಗ ಪದಗಳೇ ಹೆಚ್ಚಿರುವುದು. ಸೈನ್ಯ ಅಂತ ಹೇಳುವ ರೀತಿಯಲ್ಲಿ ಸೇನಾ ಅಂದರೆ ಸ್ತ್ರೀಲಿಂಗ ಶಬ್ದ, ಸೈನ್ಯ ಅಂದರೆ ಅದು ನಪುಂಸಕಲಿಂಗ ಶಬ್ದ. ಸೈನ್ಯಂ ಅದು ಸೇನೆಯ ಸಂಬಂಧ ಅಂತ ಅರ್ಥದಲ್ಲಿ ಬರುವಂಥದ್ದು. ಇಲ್ಲಿ ವಾಸ್ತವವಾಗಿ ಮೊದಲನೇದ್ದು ಪತ್ತಿ ಸ್ತ್ರೀಲಿಂಗ. ಅಂದರೆ ನಿಭಾಯಿಸಲಿಕ್ಕೆ ಪುರುಷರೇ ಹೋರಾಟದಲ್ಲಿ ಇರುವುದರಿಂದ ಸ್ತ್ರೀಲಿಂಗದಲ್ಲಿ ವಿಷಯವನ್ನು ಹೇಳ್ತಾ ಅವರು ನಿಭಾಯಿಸ್ತಾರೆ ಅಂತ, ಡೀಲ್ ಮಾಡ್ತಾರೆ ಅಂತ, ನೋಡಿಕೊಳ್ತಾರೆ, ಕಮಾಂಡ್ ಮಾಡ್ತಾರೆ ಹೇಳಲಿಕ್ಕೋಸ್ಕರ ಪತ್ತಿ ಶಬ್ದವನ್ನು ಪ್ರಯೋಗ ಮಾಡಿದರು. ಎರಡನೇದು ಸೇನಾಮುಖ ನಪುಂಸಕಲಿಂಗ, ಅದು ಪುಲ್ಲಿಂಗ ಅಲ್ಲ. ಮತ್ತು 2 ಸಹ ಗುಲ್ಮ ಮತ್ತು ಗಣ, ಅದು ಪುಲ್ಲಿಂಗ. ಇದೆಲ್ಲ ಸೈನ್ಯದ ತುಕಡಿಗಳು, ವ್ಯವಸ್ಥೆಗಳಿವೆ. ಹೆಸರು ಮಾತ್ರ ಗುಲ್ಮ ಗಣ ಅಂತ. ಮತ್ತು ಪೂರ ಸ್ತ್ರೀಲಿಂಗ. ಈಗ ವಾಹಿನಿ, ಪೃತನ, ಚಮು, ಅನೀಕಿನಿ, ಅಕ್ಷೋಹಿಣಿ. ಇಲ್ಲಿ ಏನು ಮಾಡಿದ? ಬದಲಾಯಿಸಿದ. ಕೌರವ ನೋಡಿದ್ದು ಪಾಂಡವರ ಸೈನ್ಯವನ್ನು ಅನ್ನುವಲ್ಲಿ ಸೈನ್ಯ ಶಬ್ದ, ಪಡೆ ಶಬ್ದ, ದಂಡು ಶಬ್ದ ಎಂಥ ಪ್ರಯೋಗ ಮಾಡಿದರೆ ಅರ್ಥ ಆಗುವುದಿಲ್ಲ. ಯಾಕೆಂದರೆ ಇದು ವ್ಯವಸ್ಥಿತವಾದಂಥ ಒಂದು ಶಬ್ದ. ಪಾಂಡವರ
ತುಕುಡಿ ಅನ್ನುವ ಹಾಗೆ ಅನೇಕ ಶಬ್ದವನ್ನು ಹಾಕಿ ಶಬ್ದ ಬದಲಾಯಿಸಿ ದೃಷ್ಟ್ವಾತ್ ಪಾಂಡವಾನೇಕಂ, ನನಗೆ ಪಾಂಡವರು ತುಂಬ ಕಾಣ್ತಾರೆ ಅಂದುಬಿಟ್ಟವ, ಶಬ್ದ ಬದಲಾಯಿಸಿದವ. ಅನೇಕ ಶಬ್ದ ಹಾಕಿ ಪುಲ್ಲಿಂಗ ಮಾಡಿ ಪಾಂಡವರಲ್ಲಿ ಪುಂಸ್ತವನ್ನು ಪೌರುಷವನ್ನು ಗಮನಿಸಿದ ಇವ. ಹೆಣ್ಣು ಶಬ್ದ ಹಾಕದೆ, ಸ್ತ್ರೀಲಿಂಗ ಶಬ್ದ ಹಾಕದೆ, ಸೈನ್ಯ ಅಂತ ಹೇಳದೆ ಪಾಂಡವರಲ್ಲಿ ಗಡಸುತನ ಇದೆ, ಗಂಡಸುತನ ಇದೆ, ನನಗೆ ಹೆದರಿಕೆ ಆಗ್ತದೆ ಅಂದವ. ಗಾಬರಿ ಆಗ್ತಾ ಉಂಟು, ನನಗೆ ಸೈನ್ಯ ಹೆಣ್ಣಿನಾಗೆ ಕಾಣ್ತಾ ಇಲ್ಲ, ಅದರಲ್ಲಿ ಭಾರಿ ಜೋರುತನ ಕಾಣ್ತಾ ಇದೆ ಹೇಳಲಿಕ್ಕೆ ಅನೇಕ ಶಬ್ದವನ್ನು ಬದಲಿಸಿ ಇವನೇ ಹೊಸದಾಗಿ ಅದನ್ನು ಸೃಷ್ಟಿಸಿಕೊಂಡು ಉಲ್ಲೇಖ ಮಾಡಿದ. ದೃಷ್ಟ್ವಾತ್ ಪಾಂಡವಾನೀಕಂ, ಯಾಕೆ ಇವನಿಗೆ ಮೈಂಡ್ ರೀಡಿಂಗ್ ಗೊತ್ತು ಹೇಳಿದೆ ನಾನು. ಕೌರವನ ಮನದೊಳಗೆ ಆಗಿರತಕ್ಕಂಥ ಪಾಂಡವರಲ್ಲಿನ ಪುಂಸ್ತ್ವವನ್ನು, ಗಂಡಸುತನವನ್ನು, ಗಟ್ಟಿತನವನ್ನು ನೋಡಿ ಅವನು ಹೆದರಿಕೊಂಡ, ಗಾಬರಿಪಟ್ಟ. ಅವನಿಗೆ ಆ ಅಕ್ಷರಗಳು ಬದಲಾವಣೆಗೊಳ್ತವೆ. ಸಾಮಾನ್ಯವಾಗಿ ಅಕ್ಷರವನ್ನು ಬದಲಾಯಿಸುವುದೊಂದು ಸಂಸ್ಕೃತದಲ್ಲಿ ಭಾರಿ ಗೌಜಿ, ಬೇಕು ಅಂತಲೇ ಮಾಡ್ತಾರದು, ತುಂಬ ಶಬ್ದಗಳಲ್ಲಿ ಮಾಡ್ತಾರೆ ಹಾಗೆ. ಹಾಗಾಗಿ ಇಲ್ಲಿ ವರ್ಣ ವಿಪರ್ಯಯ ಮಾಡಿದ್ದವ, ಅನೇಕ ಅನೇಕ ಅಂತ, ಅನೇಕವನ್ನು ಅನೇಕ ಅಂದ. ನನಗೆ ಪಾಂಡವರೇ ಜಾಸ್ತಿ ಕಾಣ್ತಾರೆ ಅಂದ. ಇದು ಸನ್ನಿ ಅವನಿಗೆ, ಹೌದು ಸತ್ಯ, ಅದು ಮುಂದೆ ಹೇಳಿಕೊಳ್ಳುತ್ತಾನವ. ಆದದ್ದನ್ನು ಸ್ಪಷ್ಟಪಡಿಸ್ತಾನೆ. ನನಗೆ ಪಾಂಡವರು ಜಾಸ್ತಿ ಕಾಣ್ತಾರೆ, ನಿಜವಾಗಿ 5 ಇರೋದು, ಸರಿ ಲೆಕ್ಕ ಮಾಡಿದರೆ 3 ಇರೋದು. ಮತ್ತೆ ಹೇಳಿದರೆ ನಾವು ಪಾಂಡವರು, ಪಾಂಡವಿನ ಮಕ್ಕಳು ಹೇಳಿದರೆ 5 ಸಿಗ್ತಾರೆ. ಅದರಲ್ಲಿ ಭೀಮಾರ್ಜುನ ಮತ್ತು ಧರ್ಮರಾಜನ ಇಟ್ಕೊಂಡ್ರೆ ಕೌಂತೆಯರಾಗಿ ಕುಂತಿಯ ಮಕ್ಕಳಾಗಿ ಮತ್ತೆ ಚೂರೆ ಸಿಗ್ತಾರೆ. ನಕುಲ ಸಹದೇವರು ಇಬ್ಬರು ಮಾದರಿ ಮಕ್ಕಳಾಗಿ ಪತ್ರೆಗೆ ಹಾಕ್ತಾರೆ. ಆದರೆ ವಾಸ್ತವವಾಗಿ ಹೇಳ್ತಾನೆ, ನನಗೆ ಎಲ್ಲರೂ ಪಾಂಡವರೇ ಕಾಣ್ತಾ ಉಂಟು ಅಂದ. ಅನೇಕ ಪಾಂಡವರನ್ನು ನೋಡ್ತಾ ಇದ್ದೇನೆ, ಅದನ್ನು ದೃಷ್ಟ್ವಾತ್ ಪಾಂಡವಾನೇಕಂ. ಇದು ತಿದ್ದುಕೊಳ್ಳಬೇಡಿ, ಅದು ಅನೇಕವನ್ನು ಅನೇಕ ಅಂತ ಹೇಳುವ ಕ್ರಮ ಅದು ಹಾಗಿರ್ತದೆ. ನಾವು ಕೆಲವರನ್ನು ಹೋಗುವವರನ್ನು ಬನ್ನಿ ಹೇಳೋದಿಲ್ವ, ಬನ್ನಿ ಎನ್ನುವನು ಹೋಗು ಎಂದು ಹೇಳೋದಿಲ್ವ. ಹಾಗೆ ಶಬ್ದಗಳು ಬದಲಾವಣೆಗೊಳ್ಳುತ್ತವೆ, ಅಕ್ಷರಗಳ ಮೇಲೆ, ಸ್ವರಗಳ ಮೇಲೆ. ಅವರೆಲ್ಲ ಬಸ್ ಹತ್ತಲಕ್ಕೆ ಎಂತದ ಬಸ್ ಇಳಿಯಕತ್ತಾರ್ರಿ, ಬಸ್ ಇಳಿಯಕತ್ತಾರಿ ಅಂದರೆ ಅಂತ ಅರ್ಥ ಆಗಿರ್ಬೇಕು ನಿಮಗೆ. ಬಸ್ ಇಳಿಯಕತ್ತಾರ್ರಿ ಅವರು ಅಂದರೆ ಇಳೀಲಿಕ್ಕೆ ಹತ್ತಿದ್ದಾರೆ ಅಂದರೆ ಅಂತ, ಇಳಿತಾರೆ ಅಂತ ಅಷ್ಟೇ ಅರ್ಥ, ಹತ್ತುವುದೇ ಇಲ್ಲಿಗೆ ಮತ್ತೆ ಬಸ್ ಬಿಡಬೇಕಲ್ಲವ. ಹಾಗೆ ಕೆಲವು ಇಂಥದ್ದೆಲ್ಲ ಭಾಷೆಗಳು ಗೌಜಿ ಇರ್ತವೆ, ಅದು ಸ್ವರದ ಮೇಲೆ ವರಸೆ ಮೇಲೆಲ್ಲ ಹೋಗ್ತದೆ. ಹಾಗೆ ಇಲ್ಲಿ ಅವನಿಗೆ ಹಾಗೆ ಆದದ್ದು. ದೃಷ್ಟ್ವಾತ್ ಪಾಂಡವಾನೀಕಂ ವ್ಯೂಢಂ. ವ್ಯೂಢ ಅಂದರೆ ವಿ ಊಢ ಅಂತ. ವಿ ಅಂದರೆ ವಿಷ್ಣು, ವಿಪಕ್ಷಿ ಪರಮಾತ್ಮನೋಹ ಅಂತ. ಇದು ಕೃಷ್ಣ ಹೊತ್ತುಕೊಂಡಿದ್ದಾನೆ. ಮತ್ತು ವಿ ಹೇಳ್ತೀರಿ, ಕೃಷ್ಣ ಹೇಳ್ತೀರಿ, ಅದಾಗ ಸಾಬೀತಾಗಿದೆ. ಹೇಗೆ ಕೇಳಿದರೆ, ಪರೀಕ್ಷಿತ ಹುಟ್ಟಿದಾಗ, ಪರೀಕ್ಷಿತ ಅಂದರೆ ನಿಮಗೆ ಗೊತ್ತು ಯಾರು ಅಂತ, ಅಭಿಮನ್ಯುವಿನ ಮಗ. ಅವನ ಹೆಸರಿಟ್ಟರು ಏನು ಗೊತ್ತಾ, ವಿಷ್ಣುರಾತ ಅಂತ ಅವನ ಹೆಸರು. ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ. ಪರೀಕ್ಷಿತ ಅಂದರೆ ಸುತ್ತು ತಿರುಗಿದ್ದಕ್ಕೆ ಪರೀಕ್ಷಿತ ಹೆಸರನ್ನು, ಪರಿತಃ ಈಕ್ಷತೆ ಅಂತ. ಅವನು ಹುಟ್ಟಿದಾಗಲೂ ಕೆಕ್ಕಿಲು ತಿರುಗಿಸ್ತಾ ಇದ್ದ ಆಚೀಚೆ ಅಂತ ಉಂಟು ಅಂತ ನೋಡಿದ್ದು, ಅದಕ್ಕೇನು ಪರೀಕ್ಷಿತ ಅಂದರು. ವಿಷ್ಣುರಾತ ಅಂತ ಅವನ ಹೆಸರು. ವಿಷ್ಣು ಅಂದರೆ ಕೃಷ್ಣ, ಅವನು ರಕ್ಷಣೆ ಮಾಡಿದ್ದೊಂದು ವಿಷ್ಣು ರಕ್ಷಿತ. ಕೃಷ್ಣ ರಕ್ಷಣೆ ಮಾಡಿದ್ದಾನೆ, ಕೃಷ್ಣ ಬದುಕಿಸಿದ್ದಾನೆ ಅವನು. ಅಶ್ವತ್ಥಾಮನ ಬ್ರಹ್ಮಾಸ್ತ್ರಕ್ಕೆ ಒಳಪಟ್ಟು ಅವನು ಸತ್ತಿದ್ದ, ಅವನನ್ನು ಎಬ್ಬಿಸಿಬಿಟ್ಟ. ಆದ್ದರಿಂದ ಅವನು ವಿಷ್ಣುರಾತ. ವಿಷ್ಣುರಾತ ಅಂದರೆ ಕೃಷ್ಣರಾತ. ಕೃಷ್ಣ ವಿಷ್ಣು ಆಗ ಯಾರಿಗೂ ಕನ್ಫ್ಯೂಸ್ ಇರಲಿಲ್ಲ, ಒಬ್ಬನೇ ಒಂದೇ ಕೃಷ್ಣನೇ ವೀಕ್ಷಿ. ಇದೊಂದು ಬೇರೆ ಒಂದು ಬ್ರಹ್ಮ, ಸಗುಣ ಬ್ರಹ್ಮ ಇದು ಬೇರೆ, ಅದೊಂದು ನಿರ್ಗುಣ ಬ್ರಹ್ಮ ಬೇರೆ, ಅದೇನು ಇರಲಿಲ್ಲ, ಇಲ್ಲ ಒಂದೇ ನಮನಿತ್ತು. ಆಗಿನ ತಲೆಯವರಿಗೆ ಸಮವಾದ ಬ್ರಹ್ಮ ಪ್ರಜ್ಞೆ ಇತ್ತು. ಹಾಗೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ವ್ಯೂಢಂ ಅಂತ. ವಿಷ್ಣುವಿನಿಂದ ಕೃಷ್ಣನಿಂದ ಅದು ಚೆನ್ನಾಗಿ ಕಟ್ಟಲ್ಪಟ್ಟಿದೆ ಅಂತ. ವಹ ಪ್ರಾಪಣೆಯಿಂದ ಅದು ಹೊತ್ತಲ್ಪಟ್ಟಿದೆ ಅಂತ. ಅದರ ಚಾರ್ಜ್, ರಕ್ಷಣೆಯ ಜವಾಬ್ದಾರಿ ಅದು ಕೃಷ್ಣನಲ್ಲಿ ಉಂಟು ಅಂದ. ಎರಡೂ ನೋಡಿದ. ಪಾಂಡವರು ಅನೇಕ ಕಾಣುತ್ತಾರೆ, ಪಾಂಡವರ ಒಂದಿಷ್ಟು ರಾಶಿ ಕಾಣ್ತದೆ, ಪಾಂಡವರ ಸೈನ್ಯ ಕಾಣ್ತದೆ, ಅದರ ಮೇಲೆ ಕೃಷ್ಣನ ಛಾಪು ಕಾಣುತ್ತದೆ. ಪ್ರತಿಯೊಂದು ತುಕುಡಿಯನ್ನು, ವ್ಯಕ್ತಿಯನ್ನು ಸಹ ಕೃಷ್ಣ ರಕ್ಷಣೆ ಮಾಡಿದ್ದಾನೆ, ಸತ್ಯ. ಇದು ಕೊನೆಗೆ ಗೊತ್ತಾಗ್ತದೆ. ಯುದ್ಧ ಮುಗಿದಿದೆ, ರಾತ್ರಿ ಅಶ್ವತ್ಥಾಮ ಉಳಿದ ತುಕುಡಿಗಳ ಮೇಲೆ, ಡೇರೆಯ ಮೇಲೆ, ಪಾಂಡವರ ಮಲಗಿದ ತಾಣದ ಮೇಲೆ ಓಡ್ತಾನೆ. ಒಳಗೋಗ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಆಚೆ ಬದಿಯಿಂದ ನುಸುಳಲಿಕ್ಕೆ ಹೋಗ್ತಾನೆ, ಅಲ್ಲಿಯೂ ಆಗಲಿಲ್ಲ. ಎಂತ ಕೇಳಿದರೆ, ಎಲ್ಲಿ ಸುತ್ತು ಬರ್ತಾ ಇದ್ದಾನೆ ಡೇರೆಗೆ, ಎಲ್ಲ ಕಡೆ ಕೃಷ್ಣ ಕಾಣುತ್ತಾ ಇದ್ದಾನೆ, ಒಳಗೋಗ್ಲಿ ಬಿಡ್ತಾ ಇಲ್ಲವ. ಕೊನೆಗೆ ದಮ್ಮಯ್ಯ ಧಕ್ಕೆ ಹಾಕಿ ಅವನ ಹತ್ರ ಎಲ್ಲ ಕಾಡಿ ಬೇಡಿ ಎಲ್ಲ, ಅವನದೆಲ್ಲ ಕೆಲವು ಟ್ರಿಕ್ಸ್ ಉಂಟು ಕೆಲವೊಮ್ಮೆ, ಅದನ್ನೆಲ್ಲ ನಡೆಸಿ ತೋರಿಸಿ ಕೊನೆಗೆ ಆಯಿತು ಒಳಗೋಗು ಅಂತ ಕೃಷ್ಣ ಬಿಟ್ಟದು. ಕೃಷ್ಣನನ್ನು
ಗೆದ್ದೋಗ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಬಿಸಾಡಲಿಕ್ಕೆ ಶುರು ಮಾಡಿದ ಅವನ ಕೈಯಲ್ಲಿದ್ದದ್ದು ಕೋಲು ಕೋದಂಟಿ ಎಲ್ಲ, ಅದೆಲ್ಲ ನಡೀಲಿಲ್ಲ ಅವನಿಗೆ. ಕೊನೆಗೆ ದಮ್ಮಯದಕ್ಕೆ ಹಾಕಿ ಒಳಗೋಗಿದ್ದಾನೆ. ಆದ್ದರಿಂದ ಪಾಂಡವರ ಸೈನ್ಯ ಪ್ರತಿಯೊಬ್ಬನೂ ಸಹ ಕೃಷ್ಣನಿಂದ ಸುರಕ್ಷಿತನಿದ್ದಾನೆ. ಬೆಳಗ್ಗೆದ್ದು ಮೊದಲು ಕೇಳುವುದೇ ಪಾಂಚಜನ್ಯದ ಸೌಂಡ್, ಕೃಷ್ಣನ ಶಂಖಧ್ವನಿ. ಇನ್ನೇನು ಹೇಳಬೇಕು ಬದುಕಲಿಕ್ಕೆ ಅವರಿಗೆ. ಹಾಗೆ ಅದ್ಭುತವಾದಂಥ ರಕ್ಷಣೆಯನ್ನು ನೀವು ಗಮನಿಸಿದ. ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಂ ಉಪಸಂಗಮ್ಯ, ಓಡಿ ಹತ್ತಿರ ನಿಂತ. ಉಪ ಅಂದರೆ ಭಾರಿ ಹತ್ತಿರಕ್ಕೆ, ಗುಟ್ಟಿನ ವಿಷಯ ಅಂತ ಹೇಳಲಿಕ್ಕೋಸ್ಕರ ಉಪ ಅಂತ ಅತೀ ಸಮೀಪಕ್ಕೆ ಒಟ್ಟು ಸೇರಿದ ಅವರ ಹತ್ರ ನಿಂತ. ಯಾರವರು? ಆಚಾರ್ಯರು ಅಂತ. ಆಚಾರ್ಯ ಅಂತ ಕರೆಯುವುದು ವಿಶೇಷವಾದ ಒಂದು ಅರ್ಥದಲ್ಲಿ. ಆಚಿನೋತಿ ಶಾಸ್ತ್ರಾಣಿ ಆಚಾರಾನ್ ಗ್ರಾಹ್ಯತ್ಯಪಿ ಸ್ವಯಂ ಆಚರತೆ ಯಸ್ಮಾತ್ ತಮಾಚಾರ್ಯಂ ವಿದುರ್ಬುಧಾ ಅಂತ ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಹಾಕಲಿಕ್ಕೆ ಹೆದರಿಕೆ ಆಗ್ತದೆ. ಆಚಾರ್ಯ ಅಂತ ಹಾಕಬೇಕೋ ಬೇಡವೋ ಅಂತ. ಆಚಾರ್ಯ ಅಂದರೆ ಮೊದಲಿಗೇನು ಕೇಳಿದರೆ ಆದಷ್ಟು ಹೊತ್ತಗೆಗಳನ್ನೆಲ್ಲ ಓದಿಕೊಳ್ಳುವವ ಅಂತ. ಆಚಿನೋತಿ ಶಾಸ್ತ್ರಾಣಿ, ಶಾಸ್ತ್ರಗಳನ್ನು ಅತ್ತಿತ್ತ ಹೋಗಿ ಸಂಚಯನ ಮಾಡುವವ. ಹೇಗೆ ದುಂಬಿಗಳು ಹೋಗಿ ಹೂಗಳಲ್ಲಿ ಮಕರಂದವನ್ನು ಒಟ್ಟು ಮಾಡ್ತಾವೋ, ಅದನ್ನು ಪರಿಗ್ರಹಿಸ್ತಾವೋ, ತಂದು ಇಟ್ಟುಕೊಳ್ಳುತ್ತಾವೋ, ಅದೇ ರೀತಿಯಾಗಿ ಶಾಸ್ತ್ರಗಳನ್ನೆಲ್ಲ ತನ್ನಲ್ಲಿ ಮೈಗೂಡಿಸಿಕೊಳ್ಳುವವನು ಅನ್ನುವ ನೆಲೆಯಲ್ಲಿ ಆಚಾರ್ಯ ಶಬ್ದಕ್ಕೆ ಮೊದಲ ಅರ್ಥವನ್ನು ಕೊಡ್ತಾರೆ. ಚರಗತ ಉಧಾತು, ಹೋಗ್ತಾನೆ ಅಂತ, ತಿರುಗಾಡ್ತಾನೆ ಅಂತ, ತಿಳ್ಕೊಳ್ಳಿಕ್ಕೋಸ್ಕರ ಹುಡುಕ್ತಾನೆ ಅಂತ, ಹೊತ್ತಗೆಗಳಲ್ಲಿ ತನ್ನನ್ನು ಕಳೀತಾನೆ ಅಂತ ಅರ್ಥ. ಅದನ್ನು ಮತ್ತೆ ಚರಗತಿ ಭಕ್ಷಣೆಯೋ ಹೊಂದ, ನುಂಗ್ತಾನೆ ಅಂತ, ತಿಂತಾನೆ ಅಂತ, ಅರಗಿಸಿಕೊಳ್ಳುತ್ತಾನೆ ಅಂತ. ಅಲ್ಲಿಗೆ ಹೋಗ್ತಾನೆ, ಹುಡುಕ್ತಾನೆ, ತೆಗಿತಾನೆ, ಮತ್ತು ಅದನ್ನು ಅರಗಿಸಿಕೊಳ್ಳುತ್ತಾನೆ, ಉಪಯೋಗಿಸಿಕೊಳ್ಳುತ್ತಾನೆ. ಆಚಿನೋತಿ ಶಾಸ್ತ್ರಾಣಿ ಆಚಾರಾನ್ ಗ್ರಾಹ್ಯತ್ಯಪಿ. ತಿಂತಾನೆ ಆದ ತಕ್ಷಣ ಇಲ್ಲಾಯ್ತಲ್ಲ ಅಂತ ತಿಳ್ಕೊಳ್ಬೇಡಿ, ತಿಂದು ಅರಗಿಸಿಕೊಂಡು ಮತ್ತೊಬ್ಬರಿಗೆ ತಿಳಿಸಿಕೊಡ್ತಾನೆ. ಮಕರಂದ ನಮಗೆ ಸಿಗ್ತದೆ ಜೇನುವಾಗಿ, ಮತ್ತೆ ಹಾಗೆ ಇನ್ನೊಬ್ಬರಿಗೆ ಅದು ಮಧುವಾಗಿ ಮಧುರವಾಗಿ ಕಷ್ಟದಲ್ಲಿ ಸಂಪಾದನೆ ಮಾಡ್ತದೆ. ದುಂಬಿಗಳು ಎಲ್ಲೋ ಓಡಾಡಿಕೊಂಡು ತರ್ತದೆ, ಅದರಲ್ಲಿ ಒಳ್ಳೆಯದನ್ನೆಲ್ಲ ಹಿಡಿತದೆ, ಒಟ್ಟು ಮಾಡ್ತದೆ. ನಮಗೆ ಮಾತ್ರ ಚಂದವಾದ ಔಷಧವಾಗಿ. ಅದಕ್ಕೆ ಮತ್ತೆ ಪ್ರಿಸರ್ವೇಟಿವ್ ಹಾಕಬೇಕಿಲ್ಲ ನೋಡಿ, ನಾವು ಮಾತ್ರ ಹಾಳು ಮಾಡಿ ತಿಂತೇವೆ, ಅದು ನಮ್ಮದು ಜಾತಿ. ಎಂತ ಮಾಡುವ, ಅದಕ್ಕೆಲ್ಲ ಬೆಲ್ಲದ ರಸ ಎಲ್ಲ ಸೇರಿಸಿ ಇಂಥದ್ದು ಮಾಡಿ ಎಲ್ಲ ಶುದ್ಧವಾಗಿ ಕೊಡಲಿಕ್ಕೆ ನಮಗೆ ಬುದ್ಧಿ ಶುದ್ಧ ಇಲ್ಲ, ಕುಡಿಯುವವರಿಗೂ ಪಾಪ ಯೋಗ್ಯತೆ ಶುದ್ಧ ಇಲ್ಲ. ಎಂತ ಮಾಡು, ಅಂಥದ್ದೇ ತಿನ್ನು. ಕಳಪೆಯನ್ನೇ ಕಲಬೆರಕೆಯನ್ನೇ ತಿಂದ ಅಭ್ಯಾಸವುಳ್ಳ ಈ ಜೀವದೇಹಕ್ಕೆ ಅಂತ ಸಿಗ್ತದೆ ಮತ್ತೆ ಪುಣ್ಯಕ್ಕೆ. ಇರಲಿ ಬಿಡಿ. ಹಾಗಾಗಿ ಇವರಾಗಲ್ಲ, ಆಚಾರ್ಯರು ಹಾಗೆ ಮಾಡುವುದಿಲ್ಲ. ಅವರು ಇನ್ನೊಬ್ಬರನ್ನು ಮಾತ್ರ ಭಾಳ ಚಂದವಾಗಿ ಕ್ಯಾಚ್ ಮಾಡ್ತಾರೆ. ಆಚಾರಾನ್ ಗ್ರಾಹಯತ್ಯಪಿ, ಇಲ್ಲಿನ ಸಂಗತಿಗಳನ್ನು ಬಹಳ ಸುಂದರವಾಗಿ ಮಗದೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುವವರು, ಮುಂದಿನ ಹಂತಕ್ಕೆ ತಿಳಿಸಿಕೊಡುವವರು, ತಾವು ಕಷ್ಟಪಟ್ಟ ಸುಖವನ್ನು ಬಹಳ ಸುಂದರವಾಗಿ ಮತ್ತೊಬ್ಬರಿಗೆ ಧಾರೆ ಎರೆಯುವವರು, ಇವರು ಆಚಾರ್ಯರು. ಮೂರನೇ ಹಂತ ಸ್ವಯಂ ಆಚರತೆ ಯಸ್ಮಾತ್, ತಾನು ಅದನ್ನು ಮತ್ತೆ ಅಳವಡಿಸಿಕೊಂಡಿರ್ತಾನೆ ಅಂತ. ಇನ್ನೊಬ್ಬರಿಗೆ ಹೇಳಿಕೊಟ್ಟ ನಂತರ ಅಲ್ಲಿ ಮುಗಿದೋಯ್ತು ಅಂತ ಇಲ್ಲ. ಅಲ್ಲಿ ಆಯ್ತಲ್ಲ, ಅಪ್ಪಯ್ಯನಿಗೆ ಗಯೆಗೆ ಹೋಗಿ ಶ್ರಾದ್ದ ಮಾಡಿದ್ದಂತೆ, ಮತ್ತೆ ಮುಗಿದೋಯ್ತು ಅಂದ. ಮುಗಿದೋಯ್ತು ಅಂದರೆ ಈಗ ದುಡ್ಡು ಬಡ್ಡಿ ಕೊಡ್ತಾ ಇಲ್ಲೋ, ಅದು ಕೊಡ್ತಾ ಉಂಟು, ಮತ್ತು ಇನ್ನೊಮ್ಮೆ ಹಾಗೆ ಅಂತಾರೆ, ಹೌದಲ್ಲ. ಮತ್ತೆ ಹಾಗೆ ಇನ್ನೊಬ್ರು ಹೇಳಿಬಿಟ್ಟು ಅಲ್ಲಿಗೆ ಆಯಿತು, ತಿಂದ ಕಕ್ಕಿದ, ಅಲ್ಲಿ ಮುಗಿಲಿಲ್ಲ, ಅವನು ಮತ್ತೆ ಪುನಃ ಮುಂದುವರಿಸಬೇಕು. ಅದಕ್ಕೆ ಕೊನೆಗೆ ಹೇಳಿದ್ದು, ತಾನು ಜೀವನ ಪೂರ್ತಿ ಅದನ್ನು ನಡೆವಡಿಸಬೇಕು. ಆಚಾರಗಳನ್ನು ತಾನು ಸ್ವಯಂ ನಡೆಸ್ತಾ ಇದ್ದರೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಅಧಿಕಾರ ಬರ್ತದೆ. ಇನ್ನೊಬ್ಬರಿಗೆ ಹೇಳಿದ ನಂತರ ತಾನು ಮಾಡ್ತಾ ಇದ್ದರೆ ಅವರಿಗೆ ನೋಡಲಿಕ್ಕೆ ದೃಷ್ಟಾಂತ ತಾನೇ ಆಗ್ತಾನೆ. ಎಲ್ಲಿದೆ ಹೇಗಿದೆ ಕೇಳಿದರೆ ನನ್ನಲ್ಲಿ ಉಂಟಲ್ಲ, ನಾನು ಮಾಡ್ತಾ ಇದ್ದೇನಲ್ಲ, ಮತ್ತೆಂಥದ್ದು. ಆದ್ದರಿಂದ ಹೇಳುವುದಷ್ಟೇ ತಾತ್ಪರ್ಯ ಅಲ್ಲ, ಹೇಳಿದಂತೆ ನಡೆದುಕೊಂಡು ತೋರಿಸುವುದು ತಾತ್ಪರ್ಯ. ಇದು ಕೃಷ್ಣನ ಗೆರೆ. ಉಸೀದೇಯುರಿಮೇ ಲೋಕಾಹ ನ ಕುರ್ಯಾಂ ಕರ್ಮ ಚೇತಹಂ. ಅರ್ಜುನ ನಾನು ಮಾಡ್ತೇನೆ ಅಂದ. ಎಂಥದ್ದು ಎಲ್ಲ ಬೆಳಿಗ್ಗೆ ಬೇಗ ಹೇಳ್ತೇನೆ. ಕೃಷ್ಣ ಹೇಳೋದು ಯಾರಿಗಾದರೂ ಅರ್ಥ ಆಗ್ತದೆ ನೋಡಿ. ಚಳಿ ಅಂತೇಳಿ ನಾನು ದೂರ ಹೋಗುವುದಿಲ್ಲ. ಅವನು ಹೇಳೋದು ಬ್ರಾಹ್ಮೇ ಮುಹೂರ್ತೆ ಚೋತ್ತಾಯ ವಾರ್ಯುಪಸ್ಪೃಶ್ಯ ಮಾಧವ ದದ್ಯೋ ಪ್ರಸನ್ನಕರ್ಣ. ನಾನು ಅಲ್ಲಿ ನಿದ್ದೆ ಬಿಟ್ಟು ಯಮನೆಯಲ್ಲಿ ಮುಳುಗಿ ಮಿಂದು ಜಪ ಮಾಡ್ತೇನೆ, ಧ್ಯಾನಕ್ಕೆ ಕೂತ್ಕೊಳ್ತೇನೆ ಅಂದ ಕೃಷ್ಣ. ಎಷ್ಟು ಚೆನ್ನಾಗಿದೆ. ಯಾಕೆ ಕೇಳ್ತಾನೆ ಅರ್ಜುನ? ನಾನು ಮಾಡದಿದ್ದ ನಾಳೆ ಎಲ್ಲರೂ ಅವರು ಸಹ ಮಲಗಿ ಬಿಡ್ತಾರೆ. ಮತ್ತೆ ಇದಾಗಲೇ ಕೃಷ್ಣ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ತಿರುಗುವವರು ಇದನ್ನು ಮಾಡಿ ತಿರುಗಲಿ ನೋಡುವ ಈಗ. ಆಗ ಮಂಡೆ ಮಾರಿ ಅವರಿಗೆ ಬರುವುದಿಲ್ಲ ಈಚೆ.
ಕೃಷ್ಣ ತತ್ವಜ್ಞಾನವನ್ನು ಜಗತ್ತಿಗೆ ಉಪದೇಶ ಕೊಟ್ಟ, ನೀನು ಹೇಳು. ಎಲ್ಲಿ ಉಂಟು ನಮಗೆ ಆಗ? ಅವನು ಬೆಣ್ಣೆ ಕದ್ದ ಹೇಳಿಕೊಂಡು ತಿರುಗುತ್ತೇವೆ, ಅವ ಹುಡುಗಿಯರೊಟ್ಟು ಕುಣಿದ ಅದನ್ನು ಹೇಳಿ ನಗುತ್ತೇವೆ, ಮತ್ತು ಎಲ್ಲಿ ಅದು ಒಂದಿಷ್ಟು ಹೇಳ್ತೇವೆ ಜಾರ ತಾನಾದಾಲಿ ಅಂತ ಹೇಳಿಕೊಂಡು, ಅದೇ ಉಪಯೋಗ ಇಲ್ಲದ್ದು. ಅವನ ತತ್ವ ಸಿದ್ಧಾಂತಗಳನ್ನು ನಾನು ಎಷ್ಟು ತಿಳ್ಕೊಂಡೆ, ಎಷ್ಟು ಜನರಿಗೆ ಕೊಟ್ಟೆ, ಹೇಗೆ, ಏನು ಅದ್ಭುತ. ಒಂದು ಗೀತೆಯಲ್ಲಿ ಮುಗಿಲಿಲ್ಲ, ಮತ್ತೊಮ್ಮೆ ಅರ್ಜುನ ಕೇಳ್ತಾನೆ ಯುದ್ಧ ಮುಗಿದ ನಂತರ, ಕೃಷ್ಣ ಅವತ್ತು ಸ್ವಲ್ಪ ಗಡಿಬಿಡಿಯಾದಾಗಿತ್ತು, ನನಗೆ ಚೂರು ಮತ್ತೆ ಹೇಳ್ತೀಯಾ ಅಂತಾನೆ. ನೋಡಿ, ಕೃಷ್ಣ ಇದ್ದಲ್ಲ ಆಗೋದಿಲ್ಲ ಹೇಳಲಿಲ್ಲ, ಆಗದ್ದು ಮಾತ್ರ ಸುದ್ದಿ ಬಿಡು, ಈಗ ಹೇಳುತ್ತೇನೆ ಅಂತ ಬೇರೆ ಹೇಳಿದ ಅನುಗೀತೆ ಅಂತ, ಅದು ಇದಕ್ಕಿಂತ ಜಾಸ್ತಿ ಉಂಟು. ಮತ್ತೆ ಅದು ಬಲ್ಲ ಪುರುಸೋತಲ್ಲಿ ಕೇಳಿದ್ದಲ್ಲ. ನೋಡಿ ಎಷ್ಟು ಜನರಿಗೆ ಕೃಷ್ಣ ಹೇಳಲಿಲ್ಲ. ಅತ್ತ ಉದ್ಧವ ನಾನು ಕರೆದ, ಉದ್ಧವ ಓಡಿ ಬಂದ, ಕೃಷ್ಣ ನನಗೆ ಗೊತ್ತಾಯಿತು, ಏನು ನೀನು ಗೊತ್ತಿದ್ದು ಗಾಂಧಾರಿಯ ಶಾಪವನ್ನು ಅಳಿಸುವುದಿಲ್ಲ, ಅರ್ಥ ಆಗಿದೆ, ಎಲ್ಲ ಹೋಗ್ತದೆ, ನನಗೆ ನೀನು ಬೇಕಲ್ಲ. ಆಯಿತು, ಉದ್ಧವನಿಗೆ ಪಾಠ ಮಾಡಿದ. ಅದು ಭಗವದ್ಗೀತೆಯಿಂದ ಡಬ್ಬಲ್ ಉಂಟು ಉದ್ಧವ ಗೀತೆ, ಭಾಳ ಗಟ್ಟಿ ಸಹ ಉಂಟು. ಎಲ್ಲಿ ಕೇಳ್ತೇವೆ ನಾವು, ಎಲ್ಲಿ ನೋಡಲಿಕ್ಕೆ ಹೋದೆವು? ಆದ್ದರಿಂದ ಕೃಷ್ಣ ಅಂತ ಹೇಳಿದ ತಕ್ಷಣ ಆಗೋದಿಲ್ಲ. ಕೃಷ್ಣ ಹೇಳ್ತಾನೆ, ಕೃಷ್ಣನನ್ನು ಮದುವೆ ಆದ ತಕ್ಷಣ 16,100 ಹುಡುಗಿಯರು ಬಂದ ತಕ್ಷಣ ನಾರದರು ಯೋಚನೆ ಮಾಡಿದರು, ಈಗ ಕೃಷ್ಣ ಸಿಕ್ಕಿಬಿದ್ದ ಅಂದರೆ. ಯಾಕೆ? ಎಲ್ಲಿದ್ದಾನೆ ನೋಡಬೇಕು, ಎಂತ ಮಾಡ್ತಾನೆ ನೋಡಬೇಕು, ಆಗ ಉಳಿದವರ ಕಥೆ ಎಂಥದ್ದು ನೋಡಬೇಕು ಅಂದ. ಸರಿ, ಒಂದು ಮನೆ ಹೋಗ್ತಾನೆ, ಅಲ್ಲಿ ಕೃಷ್ಣ ಇದ್ದ. ಖುಷಿಯಾಯಿತು ಅವನಿಗೆ, ಇಲ್ಲಿ ಕೃಷ್ಣ ಇದ್ದಾನೆ, ಇನ್ನು 16,099 ಮನೆಯಲ್ಲಿ ಇಲ್ಲ ಅಂತ ಯೋಚನೆ ಮಾಡಿ ಅಲ್ಲೇ ಕೂತ್ಕೊಳ್ಳಿಕ್ಕೆ ನಿಂತರೆ, ಕೃಷ್ಣ ಅಲ್ಲಿ ಭಾಳ ಚಂದವಾಗಿ ನಾರದರೆ ಬಂದು ಬಿಡಿ, ಭಾರಿ ಇಂಟ್ರೆಸ್ಟಿಂಗ್ ಕತೆ, ಭಾಳ ಚೆಂದಾಗಿ ಹೇಳ್ತಾ ಇದ್ದಾರೆ, ಪುರಾಣ ಕೇಳುವ ಅಂತ ಕೂತ್ಕೊಳ್ಳಿಕ್ಕೆ ಹೇಳ್ತಾನೆ. ಅವನು ಪುರಾಣ ಕೇಳ್ತಾ ಇದ್ದಾನೆ ಅಲ್ಲಿ. ನೋಡಿ, ಕೃಷ್ಣನೇ ಹೇಳೋದು, ನಾನು ಪುರಾಣ ಕೇಳುತ್ತಾ ಇದ್ದೆ. ಯಾಕೆ? ಇಲ್ಲಾದರೆ ಜನ ನಾಳೆ ಕೇಳುವುದಿಲ್ಲ, ಕೃಷ್ಣ ಕೇಳುವುದಿಲ್ಲ. ಹಾಗಾಗಿ ನಮಗೆಲ್ಲ ಮೊದಲು ಪ್ರಾಕ್ಟೀಸ್ ಎಲ್ಲ ಕೃಷ್ಣನ ಎದುರೇ ಹೇಳಲಿಕ್ಕೆ. ಯಾಕೆ? ಕೃಷ್ಣ ಕೇಳ್ತಾನೆ ಅಂತ ಗೊತ್ತುಂಟು, ಯಾರು ಕೇಳದಿದ್ದರು. ಅವನು ಅದನ್ನು ಮಾಡ್ತಿದ್ದ. ಇಲ್ಲಿ ಬೇಡ, ಅದು ನನಗೆಲ್ಲ ಗೊತ್ತುಂಟು ಪುರಾಣ ಅಂದ. ನಾವೆಲ್ಲ ಹೇಳುವ ಹಾಗೆ ನಾರದರು ಹೇಳ್ತಾರೆ, ಇದು ನನ್ನ ಪುರಾಣ ಬೇಡ ಹೇಳಿದ, ನಾರದ ಪುರಾಣ. ಆಚೆ ಓಡಿದ, ಇಲ್ಲಿ ಸಿಕ್ಕಿಬಿದ್ದ ಕೃಷ್ಣ ಇದ್ದಾನೆ, ಆಚೆ ನೋಡುವ. ಅಲ್ಲಿ ಹೋದರೆ ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಕೂತಿದ್ದಾನೆ ಕೃಷ್ಣ. ನಾರದರೆ ಒಳ್ಳೆ ಟೈಮ್ ಬಂದಿದ್ದೀರಿ, ಮಂತ್ರಾಕ್ಷರ ಹಾಕಿ ನೋಡುವ ಈ ಮಗುವಿಗೆ, ಇದು ಕಲೀಲಿಕ್ಕೆ ಹೊರಟಿದೆ ನೋಡಿ. ಅವನು ಕಲಿಸ್ತಾ ಇದ್ದಾನೆ, ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾನೆ ಅವನ ಮಗುವಿಗೆ. ಹೀಗೆ ನಾರದರು ಸುಮಾರು 100 ಮನೆಗೆ ಹೋಗಿದ್ದಾರೆ. ಅವರಿಗೆ ಮತ್ತೆ ಪುರುಸೋತಾಗಲಿಲ್ಲ ಹೋಗಲಿಕ್ಕೆ. ಒಂದೊಂದು ಕಡೆಯಲ್ಲಿ ಒಂದೊಂದು ಬಗೆ. ಒಂದು ಕಡೆಯಲ್ಲಿ ಕನ್ಯಾದಾನ ಆಗ್ತಾಯಿತ್ತು, ಸುಲಗ್ನ ಸಾವಧಾನ ನಾರದರೆ ವಣ್ಣಿ ಅಂದ. ಮತ್ತೊಂದರಲ್ಲಿ ಕತ್ತಿ ವರಸೆ ಹೇಳಿಕೊಡ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಚತುರಂಗ ಆಡ್ತಾ ಇದ್ದಾನೆ. ಮತ್ತೊಂದು ಕಡೆಯಲ್ಲಿ ಉದ್ಧವನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾನೆ ರಾಜಕಾರಣ. ಎಷ್ಟೆಲ್ಲ ಆಗಿದೆ ಅಂತ ತೋರಿಸಿಕೊಡ್ತಾರೆ. ನಮಗೆ ಹೇಳಿಕೊಳ್ಳಲಿಕ್ಕೆ ಪುರುಸೋತು ಬೇಕು ಎಷ್ಟೆಲ್ಲ ಆಗಿದೆ ಅಂತ. ಹೇಗಿರಬೇಡ ಕೃಷ್ಣನ ಕಥೆ. ಉತ್ಸೀದೇಯುರಿಮೇ ಲೋಕ ಗೀತೆ ಸುಮ್ಮನೆ ಇರಲಿಲ್ಲ. ಕೃಷ್ಣ ದೊಡ್ಡ ತನ್ನ ಕಥೆಯನ್ನು ಮುಂದಿಟ್ಟಿದ್ದಾನೆ ಒಂದೊಂದು ಗೆರೆಯಲ್ಲಿ ಅರ್ಜುನ ಹತ್ರ. ತನ್ನ ಅನುಭವದ ಗೆರೆಗಳು. ನಾನು ನೋಡಿ ಎಷ್ಟು ಮುತುವರ್ಜಿ ಅಂತ. ನಾನೊಂದೊಮ್ಮೆ ಮಾಡಲಿಲ್ಲ ಆದರೆ ಜನ ಕೃಷ್ಣ ಮಾಡಲಿಲ್ಲ ಹೇಳಿ ಟೈಟಲ್ ಕೊಟ್ಟು ಎಲ್ಲ ಬಿಡ್ತಾರೆ. ಅದನ್ನು ಜಪ ಮಾಡ್ತೇನೆ, ಪೂಜೆ ಮಾಡ್ತೇನೆ, ದಾನ ಮಾಡ್ತೇನೆ, ಪುರಾಣ ಹೇಳ್ತೇನೆ, ಎಲ್ಲ ಹೇಳ್ತಾನೆ ಕೃಷ್ಣ. ರಿಚುವಲ್ಸ್ಗಳು ಏನೆಲ್ಲ ಮಾಡಲಿಕ್ಕೆ ಉಂಟು ಅಂತ ಹೇಳಲಿಕ್ಕೆ ಮಾಡಿ ತೋರಿಸಿ ಇಷ್ಟಪಟ್ಟಿದ್ದಾನೆ. ಆದ್ದರಿಂದ ಆಚಾರ್ಯ ಅಂತ ಅಲ್ಲಿಕ್ಕೆ ತಾನು ಮಾಡಬೇಕು, ಗೊತ್ತಿದ್ದರೂ ಮಾಡಬೇಕು, ಮಾಡಲಿಕ್ಕೆ ಆಗದಿದ್ದರೂ ಮಾಡಲಿಕ್ಕೆ ಪ್ರಯತ್ನಿಸಬೇಕು, ಮತ್ತೊಬ್ಬರಿಗೆ ಮಾಡಿಸಿ ತೋರಿಸಬೇಕು, ತಿಳ್ಕೊಳ್ಳಿಕ್ಕೆ ನಿಲ್ಲಬೇಕು. ಮುಗಿಯುವುದು ಅಂತ ಇಲ್ಲ. ಯಾವ ಜೀವ ಮಧೀತೆ ವಿಪ್ರಹ ಅಂತ ಸಾಯುವವರೆಗೆ ಜನ ಓದ್ತಾನೆ ಅಂತ ಕ್ರಮ. ಓದುವುದು ಮುಗಿಯುವುದಿಲ್ಲ, ಜನ ಮುಗಿದು ಹೋಗ್ತಾನೆ ಅಷ್ಟೆ. ಇನ್ನೊಮ್ಮೆ ಕತೆ ಹೇಳಿದ್ದೇನೆ, ಒಬ್ಬ ಓದಲಿಕ್ಕೆ ಕೂತವ ಋಷಿಯ ಕತೆ. 100 ವರ್ಷ ಆಯಿತು, ಓದಿ ಮುಗಿಯಿತು. ಅಂದರೆ ವರ್ಷ 100 ಮುಗಿಯಿತು. ಅವನು ಹೋಗಲಿಕ್ಕೆ ಆಯಿತು. ಬೇಸರ ಆಯಿತು ಅವನಿಗೆ. ಸಾಯ್ತೇನಲ್ಲ, ಮುಗಿಲಿಲ್ಲಲ್ಲ. ಮತ್ತು ಸ್ವರ್ಗಕ್ಕೆ ತಾನು ಅತಿಥಿ ಆಗ್ತೇನೆ ಹೇಳಿ ಇಂದ್ರನನ್ನು ಕರೆದು ಕೇಳ್ತಾನೆ, ಇಂದ್ರ ನನಗೆ ಒಂದು 100 ವರ್ಷ ಜಾಸ್ತಿ ಕೊಡು ಮಾರಾಯ, ಸ್ವಲ್ಪ ತಡ ಬರ್ತೇನೆ ನಾನು ನಿನ್ನ ಸ್ವರ್ಗಕ್ಕೆ. ಆಯಿತು ಅಂದ. ತಗೋ, ಎಂತ ಮಾಡ್ತಿ ಕೇಳಿದ. ಓದಲಿಕ್ಕುಂಟು. ಆಯ್ತು ಮಾಡು, ಓದು. ಮತ್ತು 100 ಆದಾಗ ಮತ್ತೆ ಇಂದ್ರನನ್ನು ಕರೆದ. ಇಂದ್ರ ಎಂತ ಆಗಲಿಲ್ಲ ಮಾರೆ, ಪೂರ ಆಗಲಿಲ್ಲ, ಮತ್ತೆ ಓದಬೇಕು. ಆಯಿತು ಓದು, ತಗೋ 100 ವರ್ಷ ಅಂದ. ಹೋದ. 300 ವರ್ಷ ಆಯಿತು. ಮತ್ತೆ ಪುನಃ ಬಂದ ಇಂದ್ರ. ಇನ್ನೂ ಚೂರು ಇರಲಿ. ಎದ್ದದು ಮಾರೆ ಇರುವುದು, ಅಲ್ಲಿ ಹೋಗಿ ನೋಡು ಹೊರಗೆ ಅಂದ. ಹೋಗಿ ನೋಡಿದ. ಅವನಿಗೆ 3 ಗುಡ್ಡೆ ಕಂಡಿದೆ, ದೊಡ್ಡ ದೊಡ್ಡದು ಬೆಟ್ಟ. ಅಲ್ಲಿ ಅದೊಂದೊಂದು ನಿನಗೆ ಒಂದೊಂದು ಹಿಡಿ ಮಣ್ಣು ತಾ ಅಂದ. ಹೋಗಿ ತಂದ. ಇಂದು ನಾನು ತೋರಿಸಿದ, ಇದು ನಿನ್ನ ಕೈಯಲ್ಲಿ ಉಂಟಲ್ಲ 3 ಹಿಡಿ ಮಣ್ಣು,
ಇದು ನೀನು ಓದಿಕೊಂಡ 300 ವರ್ಷದ್ದು, ಇನ್ನು ಅಷ್ಟುಂಟು ಆಗ್ತದಾ? ಆ 3 ಗುಡ್ಡೆ ನೀನು ತಂದದ್ದು 3 ಗುಡ್ಡೆ ಒಂದು ಹಿಡಿ ಅಷ್ಟೇ, ಇನ್ನು ಎಷ್ಟೋ ಗುಡ್ಡೆಗಳಿವೆ, ಇನ್ನೆಷ್ಟೋ ಕಳೀಲಿಕ್ಕೆ ಉಂಟು, ಮುಗಿಯುವುದು ಅಂತ ಇಲ್ಲ ಅಂದ. ನಮಗೆ 1 ಡಿಗ್ರಿ ಸಿಕ್ಕಿದ ನಂತರವೇ ಮಂಡೆಯಲ್ಲಿ 3 ಕೊಂಬು ಬರ್ತದೆ, 2 ಅಲ್ಲ 3. ಅದು ಮೊದಲೇ 2 ಇರ್ತದೆ, ಕೆಲವೊಮ್ಮೆ ಅವ್ಯಕ್ತವಾಗಿ, ಇದೊಂದು ಹೆಚ್ಚು ಕಾಣುವಂಥದ್ದು ಬರ್ತದೆ. ಇದರ ಕತೆ ಕೇಳ್ತಾನೆ, ಇಡೀ ಜಗತ್ತು ಎಷ್ಟು ದೊಡ್ಡ ಅದ್ಭುತವಾದದ್ದು. ಆವತ್ತೆಲ್ಲ ಹಿಂದಿನ ಕಾಲದಲ್ಲಿ ತಕ್ಷಶಿಲೆ ಮುಂತಾದರಲ್ಲೆಲ್ಲ 1000 ಸಬ್ಜೆಕ್ಟುಗಳು, 10,000 ಅಧ್ಯಾಪಕರು. ಶೌನಕೋವೈ ಮಹಾಶಾಲಾ ಅಂತ ನೈಮಿಷಾರಣ್ಯದಲ್ಲಿ 10,000 ವಿದ್ಯಾರ್ಥಿಗಳು, ಊಟ ವಸತಿ ಎಲ್ಲ ಫ್ರೀ. ಶೌನಕರ ಗರಡಿ. ನಮಗೆ 10 ವಿದ್ಯಾರ್ಥಿಗಳು ಸಿಕ್ಕಿದರೆ ಪರಮ ಪುಣ್ಯ, ಏನು ಹಾರೋದೇನು ಕುಣಿಯೋದು. ವಿದ್ಯಾರ್ಥಿಗಳು 10 ಜನ ಇದ್ದಾರ್ರಿ, ಬೇರೆಯೊಳು ಪೂರ್ತಿ ಲೆಕ್ಕ ಹಾಕ್ಲಿಕ್ಕೆ ಬರ್ತದೆ. ನಾನು ಸುಮ್ಮನೆ ಹೇಳೋದು, ಇಲ್ಲ ಅದು 10 ಜನ ವಿದ್ಯಾರ್ಥಿಗಳು ಒಂದು ಕೆಟಗರಿಯಲ್ಲಿ ಹೋಗಿ ಸುಮಾರು ವರ್ಷವೇ ಆಯಿತು. 1 2 ಕಲೀಲಿಕ್ಕೆ ಇರುವುದು. ಈಗ ಅದು 1 2 ವರ್ಷ ಕಲಿತ ನಂತರ ಮತ್ತೆ ಬರುವುದಿಲ್ಲ, ಸಾಕು ಹೊಟ್ಟೆ ತುಂಬಿತು, ದುಡ್ಡು ಮಾಡಲಿಕ್ಕೆ ಗೊತ್ತಾಯಿತು, ಹೋಗ್ತೇನೆ ಅಂತ ಹೋಗಿಬಿಡ್ತದೆ, ಇನ್ನೇನು ಕಲೀಲಿಕ್ಕೆ. ಅದರಿಂದ ಶಾಸ್ತ್ರ ಚಿಂತನೆ ಅಂದರೆ ಬಹಳ ಗಟ್ಟಿ ಇರ್ತದೆ. ಅಚಿನೋತಿ ಹಿ ಶಾಸ್ತ್ರಾಣಿ. ಕೃಷ್ಣ ಹೇಳ್ತಾನೆ ಶಾಸ್ತ್ರದ ಬಗ್ಗೆ. ನಿನ್ನೆ 18ನೇ ಅಧ್ಯಾಯದ ಒಂದು ಶ್ಲೋಕ ಮುಟ್ಟಿದ್ದೆ, ಈಗ ಕೆಲವು ಶ್ಲೋಕ ಮುಟ್ಟಿದೆ ಅಧ್ಯಾಯದ್ದು. 16ನೇ ಅಧ್ಯಾಯದಲ್ಲಿ ಕೊನೆಗೆ ಹೇಳುತ್ತಾನೆ, ಭಾರಿ ಜೋರು ಮಾತು ಅವನದ್ದು. ಯಶಾಸ್ತ್ರಮಿತಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಸಿದ್ಧಿ ಮಮಾಪ್ನೋತಿ ನ ಸುಖಂ ನ ಪರಾಂಗತಿಂ. ಇದು ಕೃಷ್ಣನ ಗೀತೆಯ ಒಂದು ಗೆರೆ. ಯಾರು ಶಾಸ್ತ್ರವನ್ನು ಬದಿಗಿಟ್ಟು ಅದು ಹೇಳಿದಂತೆ ಮಾಡದೆ ತನ್ನಿಷ್ಟದಂತೆ ನಡೆಸಿಕೊಡ್ತಾನಲ್ಲ ಏನಾದರೂ, ಅಂಥವನು ಒಳ್ಳೆಯವನಾಗುವುದಿಲ್ಲ, ಸದ್ಗತಿಯನ್ನು ಪಡೆಯುವುದಿಲ್ಲ, ಸುಖ ಸಿಗುವುದಿಲ್ಲ ಅವನಿಗೆ, ಅವನು ಹಾಳಾಗಿ ಹೋಗ್ತಾನೆ ಅಂತ ಬೈತಾನೆ ಕೃಷ್ಣ. ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಕಾಮಕಾರ ಅಂದರೆ ಇಷ್ಟ ಬಂದಾಗೆ ಮಾಡು. ಶಾಸ್ತ್ರ ಹೇಳಿದ್ದೊಂದು ನೀವು ಮಾಡುವುದೊಂದು. ನಸ ಸಿದ್ಧಿ ಮಮಾಪ್ನೋತಿ, ಅವನಿಗೆ ಕಾರ್ಯಸಿದ್ಧಿ ಆಗುವುದಿಲ್ಲ, ಜಯ ಗಳಿಸುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ನ ಸುಖಂ, ಅವನಿಗೆ ನೆಮ್ಮದಿ ಇಲ್ಲ, ಸುಖ ಸಿಗುವುದಿಲ್ಲ. ನ ಪರಾಂಗತಿಂ, ಅವನಿಗೆ ಉದ್ಧಾರ ಇಲ್ಲ, ಸದ್ಗತಿ ಸಿಗುವುದಿಲ್ಲ, ಅವು ದುರ್ಗತಿ ಬೀಳ್ತಾನೆ. ಎಂತ ಮಾಡ್ತೀಯ ಅಂದ. ಆದ್ದರಿಂದ ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಮಾಡು ಬಿಡು ಅಂತ ಹೇಳಲಿಕ್ಕೆ ಶಾಸ್ತ್ರವೇ ಪ್ರಮಾಣ. ಕೃಷ್ಣ ಹೇಳೋದು ನಮಗೆ. ಶಾಸ್ತಿ ಇತಿ ಶಾಸ್ತ್ರಂ ಅಂತ, ಮನುಷ್ಯನನ್ನು ಯಾವ ನೆಲೆಯಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ತಕ್ಕಂಥ ಕಟ್ಟಳೆಗಳನ್ನು ಹೇಳುವುದಕ್ಕೆ ಶಾಸ್ತ್ರ ಅಂತ ಹೆಸರು. ಶಾಸನ, ಜೀವಶಾಸನ ಇದು. ಮನುಷ್ಯ ಹೇಗಿರಬೇಕು, ಪ್ರಾಣಿಗಳಿಗಲ್ಲ, ಪಶು ಪಕ್ಷಿಗಳಿಗಲ್ಲ, ಮರಮಟ್ಟುಗಳಿಗಲ್ಲ, ಇದು ಮನುಷ್ಯನಿಗೆ ಹೇಳಿದ್ದು ಹೇಗಿರಬೇಕು ಅಂತ ಶಾಸ್ತ್ರ ಅಂದರೆ. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಮಾಡು ಬಿಡು ಹೇಳಲಿಕ್ಕೆ ನಿನಗೆ ಶಾಸ್ತ್ರವೇ ಪ್ರಮಾಣ. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಇಡೀ ಕರ್ಮಯೋಗ ಅಂತ ಬೊಬ್ಬು ಹಿಡಿತೇವಲ್ಲ ನಾವು ಗೀತೆಯಲ್ಲಿ, ಈ ಗೆರೆಗೆ ಅಂಡರ್ಲೈನ್ ಮಾಡಿ ಗೊತ್ತಾಗ್ತದಾಗ ಅಂತ. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ, ಶಾಸ್ತ್ರದಲ್ಲಿ ಹೇಳಿದ್ದನ್ನು ತಿಳ್ಕೊಂಡು ಕರ್ಮ ಕರ್ತುಮಿಹಾರ್ಹಸಿ, ಈ ನೆಲದಲ್ಲಿ ನೀನು ಕೆಲಸ ಮಾಡಲಿಕ್ಕೆ ಯೋಗ್ಯನಾಗ್ತಿ. ಈ ನೆಲದಲ್ಲಿ ನಿನಗೆ ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಬರಬೇಕಾದ್ರೆ, ಲೈಸೆನ್ಸ್ ಸಿಗಬೇಕಾದ್ರೆ ಯು ಮಸ್ಟ್ ನೋ ದ ಶಾಸ್ತ್ರ. ಅದರಲ್ಲಿ ಹೇಳಿದಾಗೆ ಮಾಡಿದರೆ ನಿನಗಿರಲಿಕ್ಕೆ ಬಿಡ್ತೇನೆ, ಇಲ್ಲಿ ಇಲ್ಲಾದರೆ ನಿನ್ನನ್ನು ತೆಗಿತೇನೆ ಅಂದ ಕೃಷ್ಣ. ತಂದವ ನಾನು, ನಿನ್ನಲ್ಲಿ ಇಟ್ಟಿದ್ದೇನೆ. ಯಾವುದಕ್ಕೆ? ಕೆಲಸ ಮಾಡಲಿಕ್ಕೆ. ಹೇಗೆ ಕೆಲಸ ಮಾಡಲಿಕ್ಕೆ? ನಿನ್ನಿಷ್ಟ ಬಂದಂತೆ ಅಲ್ಲ, ಮತ್ತೆ ಶಾಸ್ತ್ರ ಹೇಳಿದಂತೆ ಮಾಡಬೇಕು. ಅದು ಗೊತ್ತಿಲ್ಲ, ತಿಳ್ಕೊಳ್ಬೇಕು, ಮುಗೀತು, ಇಷ್ಟೇ, ಡೈರೆಕ್ಟ್. ಕಷ್ಟ ಏನಿಲ್ಲ ಅದಕ್ಕೆ. ಜ್ಞಾತ್ವ ನೋಡಿ, ತಿಳಿಯದೆ ಕೆಲಸ ಮಾಡಲಿಕ್ಕಿಲ್ಲ. ಒಂದು ನೋಟೆಡ್. ಜ್ಞಾತ್ವ ತಿಳಿಯುವುದು, ಇಷ್ಟ ಬಂದಾಗೆಲ್ಲ ಅವನು ಹೇಳಿದ್ದು ಮಾಡಿದೆ. ನಾನು ಅವನು ಎಂಥದ್ದು ತಿನ್ಲಿಕ್ಕೆ ಹೇಳ್ತೇನೆ, ಹೋಗಿ ತಿಂತೀಯ ನೀನು? ಅದೆಲ್ಲ ಮತ್ತೆ ಹಾಗೆ ಯಾರ್ಯಾರು ಹೇಳಿದ್ದು ಕೇಳಲಿಕ್ಕಿಲ್ಲ. ಮತ್ತು ಶಾಸ್ತ್ರ ವಿಧಾನೋಕ್ತಂ, ಶಾಸ್ತ್ರದಲ್ಲಿ ಹೇಳಿದ್ದು ಕೇಳಲಿಕ್ಕೆ. ಆನಂತರ ಕೇಳಿದ್ದೇನೆ ಮಾರ್ಯಾರೆ, ಎಲ್ಲ ಗೊತ್ತುಂಟು, ಮಾಡಾಗಾದರೆ ಅದು ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಕೇಳಿದ್ದೆ ಅಂತದಕ್ಕೆ. ಕೆಲವರು ಕೇಳಲಿಕ್ಕೆ ಬರ್ತಾರೆ, ಮತ್ತು ಆಚೆ ಹೋದಂತರ ಕಿವಿಗೆ ಮುಚ್ಚಿಕೊಂಡು ಹೋಗ್ತಾರೆ. ಅವಮಂತ ಮಾತ್ರ ಬುಡ್ಕಯ್ಯ ಅದು ಒಳ್ಳೆ ರಾಗ ಎಳೆದೇ ಹೇಳ್ತಾರೆ. ಆಕಳು ಮಸ್ತ್ ಪಂಪೇರು ಅಂತಾರೆ. ನಾನೆಂತ ಹೇಳೋದು? ಕರ್ಮ ಅಲ್ಲಿ ಇದ್ದದ್ದು ಹೇಳೋದು, ಅಲ್ಲಿ ಚೂರು ಹೇಳೋದು, ಅದು ಸಹ ಪೂರ ಹೇಳಲಿಕ್ಕೆ ಆಗುವುದಿಲ್ಲ ಅಂತ. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹ, ಮಾಡಬೇಕು
ಮಾಡಲಿಕ್ಕೆ ನಿನಗೆ ಯೋಗ್ಯತೆ ಬರ್ತದೆ, ಮಾಡಬೇಕು, ಇಲ್ಲಾದರೆ ಆಗುವುದಿಲ್ಲ. ಟ್ರೈ ಅಗೈನ್. ನಾವು ಒಗ್ಗುವುದಿಲ್ಲ ಮೊಬೈಲಲ್ಲಿ ಸಿಗದಿದ್ದರೆ ಇನ್ನೊಮ್ಮೆ ನಾವು ಟ್ರೈ ಅಗೇನ್ ಹೇಳಿದ್ರೆ ರೀಟ್ರೈ ಅಂತೇಳಿ ಮಾಡ್ತಾ ಇರ್ತೇವೆ ನೋಡಿ. ಹಾಗೆ ಮಾಡು ಅಂದರು, ತಿಳ್ಕೊಳ್ಳು, ಮಾಡು ಮಾಡು ಮಾಡು, ಇನ್ನು ಮಾಡು. ತಿಳಿಯದೆ ಮಾಡಲಿಕ್ಕೆ ಹೋಗಬೇಡ, ಮಾಡುವುದನ್ನು ತಿಳಿಯದೆ ಇಟ್ಕೊಳ್ಬೇಡ. ಇದು ವಿಚಿತ್ರ ಉಂಟು ಅಂತ ಕೇಳಿದರೆ, ಒಂದು ಕಡೆಯಲ್ಲಿ ಕ್ರಿಯಾ ಅವಿಧಿನಾಕೃತಾ ಫಲಂ ದಾಸ್ಯಂತಿ ಫಲಾನಿ ತವ ದಾಸ್ಯಂತಿ. ಇದು ಯಾರ ಮಾತು ಕೇಳಿದರೆ ವಾಮನನ ಮಾತು. ಬಲಿಗೆ ಹೇಳಿದ್ದು. ಬಲಿ ಹೇಳ್ತಾನೆ, ಮತ್ತು ನನಗೆ ಎಲ್ಲಿ ಮಾರಾಯರೆ ಬದುಕಲಿಕ್ಕೆ ಅವಕಾಶ, ನನಗೆಂತ ಉಂಟು ಇನ್ನು, ಎಲ್ಲ ನಾನು ನಿನಗೆ ದಾನ ಮಾಡಿ ಬಿಟ್ಟಾಯಿತು, ನೀನು 3 ಅಡಿ ಮಾಡಿ ನನ್ನನ್ನು ಮುಳುಗಿಸಿಬಿಟ್ಟೆ, ಎಂತ ಮಾಡು, ಕೆಲವರೆಲ್ಲ ದಾನ ಹಾಗೆ ಆಗುವುದುಂಟು. ಎಂತ ಮಾಡೋದು ಕೇಳಿದ, ನಿನಗೊಂದು ಕೆಲಸ ಕೊಡ್ತೇನೆ, ನಿನಗೊಟ್ಟು ಬೇಕಲ್ಲ ವ್ಯವಸ್ಥೆ ಮಾಡ್ತೇನೆ, ಯಾರು ಸರಿಕಟ್ಟಿಲ್ಲದೆ ಕೆಲಸ ಮಾಡ್ತಾರೆ ಅದೆಲ್ಲ ನಿನಗೆ ಸಿಗ್ತದೆ ಅಂದ. ಗಮ್ಮತ್ತು ಮಾಡಿ. ಕ್ರಿಯಾ ಅವಿಧಿನಾಕೃತಾ ಫಲಾನಿ ತವ ದಾಸ್ಯಂತಿ ಅಂತ ವಾಮನನ ಆದೇಶ ಇದು, ಬಲಿರಾಜನಿಗೆ ಕೊಟ್ಟದ್ದು. ಯಾರು ತಪ್ಪು ಮಾಡ್ತಾನೆ, ವಿಧಿ ಇಲ್ಲದೆ ಮಾಡ್ತಾನೆ, ಸರಿಕಟ್ಟಿಲ್ಲದೆ ನಡೆಸ್ತಾನೆ, ಅದು ಯಜ್ಞ ಆಗಲಿ, ದಾನ ಆಗಲಿ, ಎಂಥದೇ ಆಗಲಿ, ಜಪ ಆಗಲಿ, ತಪಸ್ಸಾಗಲಿ, ಒಟ್ಟರೆ ಬಿಟ್ಟರೆ ಮಾಡಿದವನದ್ದು ಹೆಚ್ಚು ಕಡಿಮೆ ಮಾಡಿಕೊಂಡವನಿಗೆ ನನಗಿಷ್ಟ ಬಂದದ್ದು ಮಾಡಿದೆ ಅಂತ ಕೆಲವರು ಹೇಳ್ತಾರಲ್ಲ, ಅವರಿಗೆಲ್ಲ ಮಾಡಿದ್ದರ ಏನೊಂದು ಅಸೆಟ್ ಇದೆ ಅದೆಲ್ಲ ಬಲಿಗೆ ಹೋಗ್ತದಂತೆ. ಕೃಷ್ಣ ಹೇಳಿದ ಜ್ಞಾತ್ವ ಎನ್ನುವುದಕ್ಕೆ ಎಷ್ಟು ಅರ್ಥ ನೋಡಿ. ತಿಳ್ಕೊಳ್ಳದೆ ಮಾಡಿದರೆ ಯಾರದ್ದೋ ನೋಡಿ ಯಾರದ್ದೋ ಹೇಳಿ ಮಾಡುವುದಲ್ಲ, ಶಾಸ್ತ್ರ ಹೇಳದೆ ಹೇಳಿದ್ದನ್ನು ಮಾಡದೇ ಇದ್ದರೆ ಕಷ್ಟ ಏನಾಗ್ತದೆ, ಇದು ಗಮ್ಮತ್ತಿರ್ತದೆ. ಒಬ್ಬ ಅಸುರನ ಕೈಗೆ ನಾವು ಕೊಟ್ಟಾಗ ಆಗ್ತದೆ. ನಾವೇನೋ ಮಾಡಿಕೊಂಡು ಬಂದೆ ಒಂದು ಖುಷಿ ಪಡ್ತೇವೆ, ದಾನ ಮಾಡಿದ್ದೇನೆ, ಜಪ ಮಾಡಿದ್ದೇನೆ, ಪೂಜೆ ಮಾಡಿದ್ದೇನೆ, ಯಜ್ಞ ಮಾಡಿದ್ದೇನೆ ಅಂತ. ಸರಿಕಟ್ಟೆಲ್ಲ ಮಾಡಿದ್ದು ಗೊತ್ತಿಲ್ಲ, ಅದು ಹೇಳಿರ್ತಾನೆ ಅವನು, ನನಗೆಂತ ಸಮ ಗೊತ್ತಿಲ್ಲ, ಅವ್ರಿಗೆ ಗೊತ್ತೊಂದು ತಿಳ್ಕೊಂಡೆ, ಅವ್ರಿಗೆ ಗೊತ್ತಿಲ್ಲ ಅಂತ. ಗಮ್ಮತ್ತಾಯ್ತದೆ. ಎಂತ ಗಮ್ಮತ್ತಾಯಿತು ಕರ್ಮ, ಭಾಳ ವಿಚಿತ್ರ. ಮನುಷ್ಯ ಇವತ್ತು ಎಲ್ಲಿದ್ದಾನೆ ಅಂತ ಗರುಡ ಪುರಾಣ ಹೇಳೋಕೊಂದು ಮಾತು ಹೇಳ್ತದೆ. ವಿಹಿತಸ್ಯ ಅನನುಷ್ಠಾನಾತ್ ನಿಂದಿತಸ್ಯ ಚ ಸೇವನಾತ್ ಅನಿಗ್ರಹಾಚ್ಚ ಇಂದ್ರಿಯಾಣಂ ನರಃ ಪತನಂ ರುಚ್ಯತಿ. ಗಮ್ಮತ್ತು ನೋಡಿ, ವಾಸ್ತವ ಹೇಗಿರ್ತದೆ ಅಂತ. ಮನುಷ್ಯ ಹೇಳಿದ್ದು ಮಾಡುವುದಿಲ್ಲ, ಹೇಳದ್ದು ಮಾಡ್ತಾನೆ, ಬೇಕಾದಾಗ ಇಟ್ಟುಕೊಳ್ಳಿಕ್ಕೆ ಅವನಲ್ಲಿ ಯೋಗ್ಯತೆ ಇಲ್ಲ, ಅಂಥವನು ಬೀಳುವುದಂತೂ ಖಾತ್ರಿ ಅಂತದೆ. ಅದು ಗರುಡ ಕೇಳಿದ್ದು ಕೃಷ್ಣನಲ್ಲಿ. ಎಲ್ಲ ಲೋಕ ನೋಡಿದಾಗ ನನಗೆ ಗಾಬರಿ ಬರ್ತದೆ, ಸರಿಕಟ್ಟಿಲ್ಲ ಯಾಕೆ ಅಂತ ಕೇಳಿದರೆ, ಅದು 2 ಸ್ಕ್ರೂ ಲೂಸ್ ಆಗಿದೆ ಅಂದಾನೆ ಕೃಷ್ಣ. ಒಂದು ಟೈಟ್ ಆಗಿದೆ, ಒಂದು ಲೂಸ್ ಆಗಿದೆ ಅನ್ನೋದೆಂದದು ಕೇಳ್ತಾನೆ. ವಿಹಿತಸ್ಯ ಅನನುಷ್ಠಾನಾತ್, ನಾನು ಹೇಳಿದ್ದನ್ನು ಮಾಡುವುದಿಲ್ಲ, ಎಂತ ಮಾಡೋದು ಇವರಿಗೆ ಕೇಳ್ತಾನೆ. ಶಾಸ್ತ್ರದಲ್ಲಿ ನಾನು ಹೇಳಿದ್ದೇನೆ ಹಾಗೆ ಮಾಡು ಹೀಗೆ ಮಾಡು, ಅದು ಮಾಡೋದಿಲ್ಲ. ಬೆಳಿಗ್ಗೆ ಬೇಗ ಏಳು ಹೇಳ್ತೇನೆ, ಅದು ಮಾಡೋದಿಲ್ಲ. ರಾತ್ರಿ ಬೇಗ ಮಲಗು ಅಂತೇನೆ, ಅದು ಮಾಡೋದಿಲ್ಲ. ನೋಡಿ ಗಮ್ಮತ್ತು. ಒಂದು ತಡ ಮಲಗ್ತದೆ ಪ್ರಾಣಿ, ಬೇಗ ಏಳುವುದಿಲ್ಲ. ಎಂತ ಮಾಡಲಿಕ್ಕೆ ಆಯಿತು, ಸಮಯ ಇಲ್ಲ. ವೈದ್ಯರು ಹೇಳೋದು ಹಾಗೆ, ನಾನು ಹಾಲು ಮಾತ್ರ ಕುಡಿ ಹೇಳಿದ್ದೇನೆ ಆ ಪ್ರಾಣಿಗೆ, ಅವ ಮತ್ತೆ ಕಾಫಿ ಕುಡಿತಾ ಇದ್ದಾನಲ್ಲ, ಈಗ ಎಂತ ಮಾಡು, ಕಪ್ಪು ಮಾಡಿ ಬಿಳಿದ್ದು ಕುಡಿ ಹೇಳಿದರೆ ಕಪ್ಪು ಕುಡಿತಾನೆ ಅವ, ಎಲ್ಲರ ಎದುರು ಕುಡಿ ಹೇಳಿದರೆ ಕದ್ದು ಮುಚ್ಚಿ ಕುಡಿತಾನೆ, ಎಂತ ಮಾಡುವ ಅಂತಾನೆ. ಇದೇ ತಪ್ಪಾದತ್ತು. ವಿಹಿತಸ್ಯ ಅನನುಷ್ಠಾನಾತ್ ನಿಂದಿತಸ್ಯ ಚ ಸೇವನಾತ್. ಯಾವುದನ್ನು ಬೈದಿದ್ದೇವೆ, ಬೇಡ ಹೇಳಿದ್ದೇನೋ, ಸುರಾಂ ಪಿಬೇತ್, ಕಳ್ಳು ಕುಡಿಯಬೇಡಿ, ನೋಡಿ ನಮ್ಮ ಹತ್ರ ಹೇಳಿದ್ದವರು, ಅದನ್ನು ಸಾರಾ ಸಕಟಾಗಿ ಎಷ್ಟು ಟ್ಯಾಕ್ಸ್ ಆದರೂ ಕೊಟ್ಟು ಕುಡಿತಾರೆ ಗಮ್ಮತ್ನಲ್ಲಿ. ಚೆನ್ನಾಗಿ ಹೇಳಿದವ. ನಿಂದಿತಸ್ಯ ಚ ಸೇವನಾತ್. ಯಾಕೆ ಆಗುವುದಿಲ್ಲ, ಹೇಳಿದ್ದು ಮಾಡುವುದಿಲ್ಲ, ಹೇಳದ್ದು ಮಾಡ್ತಾರೆ. ಯಾಕೆ ಅಂದರೆ ಅವರಿಗೆ ಅವರೇ ಕಂಟ್ರೋಲ್ ಇಲ್ಲ ಅಂದ ಕೃಷ್ಣ. ಭಾರಿ ಚೆನ್ನಾಗಿ ಹೇಳ್ತಾನೆ, ಬೈತಾರೆ. ಅನಿಗ್ರಹಾಚ ಇಂದ್ರಿಯಾಣಂ, ಅವರಿಗೆ ಅವರ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇಲ್ಲ. ಶುಗರ್ ಜೋರಿದ್ದರೂ ಸಹ 1-2 ಸ್ವೀಟ್ ತಿಂದು ಬಿಡ್ತೇನೆ ಅಂತಾನವ. ಸಾಯ್ತಿ ಅಂದರೆ ಸಾಯ್ಲಿ ಮಾರ್ಯಾರೆ, ಒಂದು ಖಾಲಿ ಆಗ್ತದಲ್ಲ, ಎಂಥದ್ದು ಸ್ವೀಟ್ ಇನ್ನೊಬ್ಬರು ತಿಂದು ಖಾಲಿ ಆಗ್ತದಲ್ಲ ಅಂತ ಅವನಿಗೆ ಹೊಟ್ಟೆಗೆ ಇಚ್ಚು ಮಾರ್ಗ. ಬೇರೆ ಯಾರಾದರೂ ತಿಂದರೆ ಅಂತ, ಎಂತ ಖಾಲಿ ಆಗ್ತದೆ ಗೊತ್ತಿಲ್ಲ ಹೇಳೋದು, ಬೇರೆ ಯಾರು ತಿಂದು ಖಾಲಿ ಆಗ್ತದಲ್ಲ ಅದಕ್ಕೆ ತಿಂದು ಬಿಡು, ಇರಲಿ. ಅವನ ಇಂದ್ರಿಯಗಳು ಕೇಳುವುದಿಲ್ಲ, ಎಂಥದಕ್ಕೂ ಕೇಳುವುದಿಲ್ಲ. ಅವನ ಮೇಲೆ ಅವನಿಗೆ ಪ್ರಭುತ್ವ ಇಲ್ಲ, ಒಡೆತನ ಇಲ್ಲ. ಇನ್ಯಾರ ಮೇಲೆ ಹೇಳೋದವ? ಮಕ್ಕಳ ಮೇಲೆ. ಮಕ್ಕಳು ಕೇಳುವುದಿಲ್ಲ, ಹೇಳೋದು ಸರಿ ಉಂಟಾ? ಪ್ರಯೋಜನ ಎಂತ? ತಾನೇ ಸರಿ ಇಲ್ಲ. ಕ್ಲಿಯರ್ ಕಟ್ಟಾಗಿ ಮನುಷ್ಯನ ಮೊನೋಪೋಲಿಯನ್ನು ಕೃಷ್ಣ ಎತ್ತರಿಸಿ ಹೇಳ್ತಾ ಇದ್ದಾನೆ.
ಅನಿಗ್ರಹಚ ಇಂದ್ರಿಯಾಣ, ನಿನ್ನ ಕಣ್ಣು ಕಿವಿ ಮೂಗು ನಾಲಿ ಎಲ್ಲವನ್ನು ನೀನು ನೋಡಿಕೋ, ಕಂಟ್ರೋಲ್ ಮಾಡಿಕೋ, ಎಂತ ಬೇಕು ನೋಡು ಹಾಗೆ ಕೊಡು. ತುಂಬ ಕಷ್ಟ. ಬಹಳ ಸುಂದರವಾದಂತಹ ಒಂದು ಗೆರೆ. ಮನುಷ್ಯನ ಮೇಲೆ ಅವನ 2 ತಪ್ಪನ್ನು ಎತ್ತಿ ಹೇಳಿದ ಗೆರೆಗಳಿದು. ಹೇಳಿದ್ದು ಮಾಡೋದಿಲ್ಲ, ಹೇಳದ್ದು ಮಾಡ್ತಾನೆ ಅಂತ. ಒಂದಾದರೂ ವಾಸಿ ಆಗುವ ಅಂದರೆ ಇನ್ನೊಂದು ಸರಿ ಇಲ್ಲ. ಹೇಳಿದ್ದು ಮಾಡುವುದಿಲ್ಲ ಆದರೆ ಇಲ್ಲ ಅಂತಾಯಿತು. ಅದಲ್ಲ, ಹೇಳದ್ದು ಮಾಡ್ತಾನೆ ಪ್ರಾಣಿವ, ಬಲಾತ್ಕಾರದಲ್ಲಿ ನಡೆಸ್ತಾನವ, ಎಂತ ಮಾಡೋದು ಕೇಳ್ತಾನೆ. ಏನು ವಿಚಿತ್ರ. ಆಗ ಕೃಷ್ಣ ಹೇಳುವಾಗ ಎಷ್ಟು ಚೆನ್ನಾಗಿತ್ತು ನೋಡಿ. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ನಮಗೆ ಗೀತೆ ಮ್ಯಾಚ್ ಆದರೆ ಒಳ್ಳೆ ಮ್ಯಾಚ್ ಆಗಬೇಕು, ನಮಗೆ ಅರ್ಥ ಆಗಬೇಕು. ಸುಮ್ಮನೆ ಕೇಳಿಕೊಂಡು ಕೆನ್ನೆ ತಟ್ಟಿಕೊಂಡು ಓಡುವುದಲ್ಲ. ವಾಸ್ತವವಾಗಿ ಹೇಳಿದ್ದಂತೆ ಮಾಡ್ತೇನೆ ಅಂತಕ್ಕ ಪ್ರತಿಜ್ಞೆ ನಮಗೆ ಬೇಕು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಜಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತೆಯೋರೇವ ಕಿಂಕರ. ಟೋಟಲಿ ಅಂತ ಹೇಳುವುದಕ್ಕೆ ಒಂದು ಚಂದವಾದಂಥ ಪದ್ಮಪುರಾಣದ ಮಾತಿತ್ತು. ದೇವರನ್ನು ನೆನಪಿಸಿಕೊ. ಎಲ್ಲಿ ದೇವರು ಮರೆವಿಗೆ ಹೋಗ್ತಾನೆ ಅಂತ ಕೆಲಸ ಮಾಡಬೇಡ. ಯಾವುದು ನಡೆಸಿಕೊಟ್ಟಾಗ ದೇವರ ಇಷ್ಟ ಆಗ್ತಾನೆ ಅದು ಮಾಡಲಿಕ್ಕೆ ನೋಡಿ. ಯಾವುದು ಮಾಡುವುದ್ರಿ, ಒಂದು ಪಟ್ಟಿ ಕೊಡಿ, ಯಾವುದು ಬಿಡುವುದ್ರಿ. ಒಂದು ಬೆಳಿಗ್ಗೆ ಬೇಗ ಹೇಳೋದೊಂದು ಹೇಳಿದ್ವಿ, ಬಿಡಿ ಆಯಿತು. ಒಂದು ಕಾಫಿ ಕೊಡಿ ಬೇಡ ಹೇಳ್ತೀರಿ, ಅಷ್ಟೇ ಅಲ್ವಾ? ಅಷ್ಟೇ ಅಲ್ಲ, ಸುಮಾರುಂಟು. ಸುಮಾರು ಯಾವುದೆಲ್ಲ ಕೇಳಿದಂಥ ಪಟ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಒಬ್ಬೊಬ್ಬರಿಗೆ ಒಂದು ರೀತಿಯ ಪಟ್ಟಿ ಇರ್ತದೆ. ಮತ್ತೆಂತ ಮಾಡುವ ಅಂದರೆ, ಯಾವುದು ಮಾಡಿದಾಗ ದೇವರ ನೆನಪು ಹೋಗ್ತದೆ ಅದು ಬಿಡಿ, ಯಾವುದು ಮಾಡಿದಾಗ ದೇವರ ನೆನಪು ಆಗ್ತದೆ ಅದು ಮಾಡಿ. ವಿಧಿ ನಿಷೇಧಗಳು, ಬೇಕು ಬೇಡಗಳು ದೇವರ ಮೇಲೆ ಕೇಂದ್ರಿತವಾಗಿ ಉಂಟು. ಆದ್ದರಿಂದ ಕೃಷ್ಣನಿಗೆ ಇಷ್ಟವಾಗುವಂತೆ ಮಾಡಲಿಲ್ಲ ಕೌರವರು, ಸತ್ತೋದ್ರು. ಹೋರಾಟ ಬಿಡಿ, ಪಾಂಡವರಿಗೆ ಒಂದಿಷ್ಟು ರಾಜ್ಯ ಕೊಡಿ, ಒಂದು ತುಂಡಾದರೂ ಕೊಡಿ, ಕೇಳಲಿಲ್ಲ. ಕೃಷ್ಣನನ್ನು ದ್ವೇಷ ಮಾಡಿದ ಕೌರವ ಒಂದು ಸೂಜಿ ಮೊನೆ ಊರುವಷ್ಟು ಜಾಗ ಪಾಂಡವರಿಗೆ ಕೊಡುವುದಿಲ್ಲ ಅಂದ. ಏನಾಯಿತು? ಏನಾಗಲಿ. ಹಾಗಾಗಿ ಕೃಷ್ಣನನ್ನು ದ್ವೇಷ ಮಾಡಿದ. ಕೃಷ್ಣನ ದ್ವೇಷ ಮಾಡಿದ ಬೆನ್ನೆ ಹಿಂದೆ ಕೂತು ಶಂಖಧ್ವನಿ ಮಾಡಿದ ಕೂತರು ಭೀಷ್ಮಾದಿಗಳು. ಕೃಷ್ಣ ದ್ವಿಡ ತದನು ಬಂದಿ, ಅವನನ್ನು ಅನುಸರಿಸಿಕೊಂಡು ಬಂದ್ರಲ್ಲ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಬಾಲ್ಮೀಕ, ಸೋಮದತ್ತಿ, ಎಲ್ಲರನ್ನು ಕೃಷ್ಣ ನುಂಗಿದ, ಮುಗಿಸಿದ. ಹೋಗಲಿ ಅಂತ. ದೇವರ ವಿರುದ್ಧವಾಗಿ ನಡೆಸುವವರು ಯಾರಿದ್ದರೂ ಸರಿ ಇಲ್ಲ, ದೇವರ ವಿರುದ್ಧವಾಗಿ ನಡೆಸುವವರ ಜೊತೆ ಸೇರಿಕೊಂಡವರು ಸರಿ ಇಲ್ಲ. ಇದು ಬಹಳ ಎತ್ತರದ ಗೆರೆಗಳು. ಆದರೆ ಇದೇ ಧರ್ಮ ಅಂದ ಕೃಷ್ಣ ದ್ವಿಡ ತದನು ಬಂದು ನಿಗ್ರಹೇವ ಪರಮೋ ಧರ್ಮ. ಇನ್ನೆಂತ ಮಾಡುವ? ಧರ್ಮ ಅಂದರೆ ಏನು ಕೇಳಿದರೆ, ದೇವರ ವಿಷಯದಲ್ಲಿ ಇರುವುದು, ಅವಿಷಯದಲ್ಲಿ ಇರದಾರದಂತೆ ನೋಡಿಕೊಳ್ಳುವುದು. ಭಗವಂತನ ಎಚ್ಚರ. ಹಾಗಾದರೆ ಕಳ್ಳು ಕುಡಿಯುವುದಾಗ ಭಗವಂತನ ಎಚ್ಚರ ತಪ್ಪಿ ಹೋಗ್ತದೆ. ಭಗವಂತನ ಎಚ್ಚರ ಬಿಡಿ, ಅವನ ಎಚ್ಚರವೇ ಅವನಿಗೆ ತಪ್ತದೆ. ನಾನು ಯಾರು ಅಂತ ಗೊತ್ತಾಗೋದಿಲ್ಲ, ಕಂಬಕ್ಕೆ ಗುದ್ದುತ್ತಾನೆ, ಹೊಂಡಕ್ಕೆ ಬೀಳ್ತಾನೆ. ಅವನಿಗೆ ಗೊತ್ತಾಗದಿರುವಾಗ ಇನ್ನು ದೇವರ ಬಗ್ಗೆ ಅಂತ ಮಾತಾಡೋದು. ಆದ್ದರಿಂದ ಕುಡಿಲೇಬಾರ್ದು ಎನ್ನುವುದು ಗ್ಯಾರಂಟಿ ಆಗ್ತದಾಗ. ಯಾವುದೇ ವಸ್ತುಗಳ ಬಗ್ಗೆ ವಿನಿಯೋಗಿಸಿಕೊಳ್ಳುವಾಗ ವಿಧಿ ನಿಷೇಧಗಳ ಒಂದು ದೊಡ್ಡ ಲೆಕ್ಕಾಚಾರ ಏನು ಕೇಳಿದರೆ ದೇವರ ಎಚ್ಚರ. ಇದು ಥ್ರೂಔಟ್ ಗೀತೆಯಲ್ಲಿ ಬಂದಿರತಕ್ಕ ಸುದ್ದಿ, ಮೊದಲಿಂದ ಕೊನೆಯವರೆಗೂ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹೇಳಿದ ರೀತಿಯೇ ಅದುವೆಯ. ನನ್ನ ನೆನಪಿಟ್ಟುಕೋ, ಮನಮನಾಭವ ಮದ್ಭಕ್ತ ಮಧ್ಯಾಶಿ ಮಾಂ ನಮಸ್ಕರು. ಎಷ್ಟು ಚೆನ್ನಾಗಿದೆ ನೋಡಿ. ವಿಷ್ಣು ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಮಾತುಗಳು ಹೆಕ್ಕಲಿಕ್ಕೆ ಹೋದರೆ 100 ಗಟ್ಟಲೆ ಸಿಗ್ತದೆ ಗೀತೆಯಲ್ಲಿ. ಖಾಲಿ ಇದುವೆಯ ಭಗವತ್ ಕೇಂದ್ರಿತವಾಗಿ ವಿಧಿಗಳು, ಶಾಸ್ತ್ರದ ಚಿಂತನೆಗಳು. ವಾಸ್ತವವಾಗಿ ನಾನು ಇನ್ನೂ ಶಾಸ್ತ್ರ ಏನು ಹೇಳಲಿಕ್ಕೆ ಹೋಗಲಿಲ್ಲ. ಇಷ್ಟೆಲ್ಲ ಆಯ್ತಲ್ಲ, ಎಂಥದ್ದು ಶಾಸ್ತ್ರ ನಿಜವಾಗಿ ತಿಳಿಬೇಕಿದ್ದದ್ದು. ಅದು ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳಿಕ್ಕೆ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.